सिद्धाणं नमो आयर्याणं नमो वज्रायाणं नमो लोये सव्वसावनम्। ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। अविरलशब्दगनौघलप्रक्षालितसकलभूतलमलकलङ्का मुनिभिरुपासिततीर्था सरस्वती हरितुनो दुरितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलम्। सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम्। भक्तामरप्रणतमौलिमणिप्रभाणा मोद्योतकं दलितपापतमोवितानां सम्यक् प्रणम्य जिनपादयुगं युगादा वालम्बनं भवजले पततां जनानाम्। ಜೈನ ಸಾಹಿತ್ಯದ ಅದ್ಭುತ ಕವಿಯಾದಂತಹ ಮಾನತುಂಗ ಆಚಾರ್ಯರು ರಚಿಸಿರುವಂತಹ ಭಕ್ತಾಂಬರ ಸ್ತೋತ್ರದ ಆಧಾರದಿಂದ ನಾವು ಜಿನೇಂದ್ರ ಭಗವಂತರ ಸ್ತುತಿಯನ್ನು, ಜಿನೇಂದ್ರ ಭಗವಂತರ ವಿಶೇಷತೆಯನ್ನು ತಿಳಿತಕ್ಕಂತಹ ಪ್ರಯತ್ನವನ್ನು ಮಾಡೋದಿದೆ. ಸಂಪೂರ್ಣ ಜೈನ ಸಾಹಿತ್ಯದ ಸಂಪೂರ್ಣ ಜೈನ ಸಾಹಿತ್ಯದ ಒಟ್ಟಾರೆ ಸ್ತುತಿ ಇತಿಹಾಸವನ್ನು ನೋಡಿದಾಗ ಭಕ್ತಾಂಬರ ಸ್ತೋತ್ರ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿದಂತಹ ಗ್ರಂಥ. ಅತಿ ಪ್ರಸಿದ್ಧಿಯನ್ನು ಹೊಂದಿ ಪ್ರತಿಯೊಬ್ಬ ಶ್ರಾವಕಿ ಪಠಿಸ್ತಕ್ಕಂತಹ ಅದ್ಭುತ ಸ್ತೋತ್ರ ಭಕ್ತಾಂಬರ. ಭಕ್ತ ತನ್ನ ಎಲ್ಲ ರೀತಿಯಾದ ಶುಭ ಭಾವನೆಗಳನ್ನು ಜಿನೇಂದ್ರ ಭಗವಂತರಲ್ಲಿ ಪ್ರತಿಷ್ಠಾಪಿಸ್ತಕ್ಕಂತಹ ಸ್ತೋತ್ರ. ಭಕ್ತಾಂಬರ ಅಂತ ಹೇಳಿದ್ರೆ, ಅಮರ ಅಂತ ಹೇಳಿದ್ರೆ ಅನೇಕ ವಿದ್ವಾಂಸರು ಅನೇಕ ರೀತಿಯಾಗಿ ಅರ್ಥವನ್ನು ಮಾಡ್ತಕ್ಕಂಥದ್ದಿದೆ. ಆದರೂ ಕೂಡ ಅಮರ ಅನ್ನತಕ್ಕಂಥದ್ದು ದೇವವಾಚಿ. ದೇವವಾಚಿ ಅಂತ ಹೇಳಿದ್ರೆ ಯಾವ ಜಿನೇಂದ್ರ ಭಗವಂತರು ಅರಹಂತ ಪರಮೇಷ್ಠಿ, ಆ ಅರಹಂತ ಪರಮೇಷ್ಠಿಗೆ 3 ಇಂದ್ರರು ವಂದಿಸ್ತಾ ಇದ್ದಾರೆ. ಶತೇಂದ್ರ ವಂದಿತ್. ಸೊ ಶತೇಂದ್ರ ವಂದಿತ್ ಅರಹಂತ ಪರಮೇಷ್ಠಿ. ಸೊ ಅಮರ ಅನ್ನುವಂಥದ್ದು ಇಲ್ಲಿ ಆ ದೇವತೆಗಳ ಪ್ರತೀಕ ಇದೆ. ಯಾಕೆ ಅದೇ ಅರ್ಥವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಸ್ತುತಿಯ ಹೆಸರು ಸ್ತುತಿಯ ಮೊದಲನೇ ಅಕ್ಷರದಿಂದ ಪ್ರಸಿದ್ಧಿಯಾಯಿತು. ಈ ಥರ ಇತಿಹಾಸದಲ್ಲಿ ತುಂಬ ಸ್ತೋತ್ರಗಳಿದೆ. ಸ್ತುತಿಯಲ್ಲಿ ಬರ್ತಕ್ಕಂತಹ ಮೊದಲನೆಯ ಶಬ್ದ ಯಾವುದಿದೆ, ಆ ಮೊದಲನೇ ಶಬ್ದದ ಆಧಾರದಿಂದ ಆ ಸ್ತುತಿಗೆ ಆ ಹೆಸರು ಬರ್ತಕ್ಕಂಥದ್ದು. ಉದಾಹರಣೆಗೆ ದೇವಾಗಮ ಸ್ತೋತ್ರ, ಸಮಂತಭದ್ರಾಚಾರ್ಯರು ಬರೆದಿರುವಂಥದ್ದು ದೇವಾಗಮ ಸ್ತೋತ್ರ, ಅಥವಾ ಸ್ವಯಂಭೂ ಸ್ತೋತ್ರ ಇತ್ಯಾದಿ, ಕಲ್ಯಾಣ ಮಂದಿರ ಸ್ತೋತ್ರ. ಆಯಾ ಮೊದಲ ಶಬ್ದ ಬರ್ತಕ್ಕಂತಹ ಆ ಶಬ್ದದ ಆಧಾರದಿಂದ ಇಡೀ ಸ್ತೋತ್ರಕ್ಕೆ ಅದೇ ಹೆಸರನ್ನು ಬರ್ತಕ್ಕಂಥದ್ದು ಒಂದು ಪರಿಪಾಟಿ. ಸೊ ಮೊದಲನೇ ಭಕ್ತಾಂಬರ ಸ್ತೋತ್ರದ ಮೊದಲನೇ ಶಬ್ದ ಭಕ್ತಾಂಬರ.
ಹಾಗಾಗಿ ಆ ಸ್ತುತಿಗೆ ನಾವು ಭಕ್ತಾಂಬರ ಸ್ತೋತ್ರ ಅಂತ ಕರಿತೇವೆ. ಇದರಲ್ಲೂ ವ್ಯತ್ಯಾಸ ಇದೆ, ಸ್ತೋತ್ರ ಮತ್ತು ಸ್ತುತಿ ಎರಡರಲ್ಲೂ ವ್ಯತ್ಯಾಸ ಇದೆ. ಭಕ್ತಾಂಬರ ಸ್ತೋತ್ರ ಅಂತ ಕರಿತೇವೆ ನಾವು, ಭಕ್ತಾಂಬರ ಸ್ತುತಿ ಹೆಚ್ಚಾಗಿ ಕರೆಯುವ, ಭಕ್ತಾಂಬರ ಸ್ತೋತ್ರ ಅಂತೇಳಿ. ಸ್ತೋತ್ರ ಮತ್ತು ಸ್ತುತಿಯಲ್ಲಿ ವ್ಯತ್ಯಾಸ ಏನು? ಸ್ತೋತ್ರವನ್ನು ಮಾಡೋದು ವಾಸ್ತವಿಕವಾಗಿ ಹಳೆಯ ಪರಂಪರೆ. ಸ್ತೋತ್ರ ಸ್ತುತಿಗಳಲ್ಲಿ ವ್ಯತ್ಯಾಸ ಕಂಡು ಬರ್ತಕ್ಕಂಥದ್ದು ಮೂಲಾಚಾರದಲ್ಲಿ. ವಿಶೇಷವಾಗಿ ಭಾವಲಿಂಗಿ ಮುನಿಗಳು ಸ್ತುತಿಯನ್ನು ಮಾಡ್ತಕ್ಕಂಥದ್ದು, ಸ್ತೋತ್ರವನ್ನು ಮಾಡ್ತಕ್ಕಂಥದ್ದು ಕೆಲವು ವಿಶೇಷ ಸಂದರ್ಭಗಳಲ್ಲಿ, ಅಥವಾ ವ್ಯಕ್ತಿಗತವಾಗಿ ಯಾವಾಗ ಗುಣಸ್ತವನ ಮಾಡ್ತೇವೆ ಆವಾಗ ನಾವು ಸ್ತೋತ್ರವನ್ನು ಮಾಡ್ತೇವೆ. ಸಾಮೂಹಿಕವಾಗಿ ಸ್ತುತಿಯನ್ನು ಮಾಡಿದಾಗ, ಗುಣಗಳನ್ನು ಸ್ತವನ ಮಾಡಿದಾಗ ಆವಾಗ ಸ್ತುತಿ ಮಾಡ್ತೇವೆ. ಒಂದು ವ್ಯತ್ಯಾಸ ಇಲ್ಲಿ. ಭಕ್ತಾಂಬರ ಸ್ತೋತ್ರದಲ್ಲಿ ಆಚಾರ್ಯ ಮಾನತುಂಗ ಸ್ವಾಮಿ ಆದಿನಾಥ ತೀರ್ಥಂಕರರ ಸ್ತುತಿಯನ್ನು ಮಾಡ್ತಾ ಇದ್ದಾರೆ, ಋಷಭದೇವರ ಸ್ತುತಿ. ಹಾಗಾಗಿ ಅದಕ್ಕೆ ಇನ್ನೊಂದು ಅರ್ಥ ಆದಿನಾಥ ಸ್ತೋತ್ರ ಅಥವಾ ಋಷಭದೇವ ಸ್ತೋತ್ರ ಅಂತಲೂ ಕರೀತಾರೆ ಸಾಮಾನ್ಯವಾಗಿ. ನಾವು ತಿಳ್ಕೊಳ್ಳೋದೇನಿದೆ, ಮಾನತುಂಗ ಆಚಾರ್ಯರು ಯಾವ ಭಕ್ತಾಂಬರ ಸ್ತೋತ್ರವನ್ನು ರಚಿಸಿದ್ದಾರೆ ಆ ಇಡೀ 48 ಪದ್ಯಗಳನ್ನು ನಾವು ಓದಿ ನೋಡಿದಾಗ ನಮಗೆ ಭಕ್ತಾಂಬರದ ವಿಶೇಷತೆ ಅರ್ಥ ಆಗಬೇಕಿತ್ತು. ಇಲ್ಲಿ ನಾವು ಏನು ಮಾಡೋದಿದೆ ಅಂದರೆ, ಭಕ್ತಾಂಬರದ ಯಾವ ವಿಶೇಷತೆಯನ್ನು ನಾವು ತಿಳಿದಿಲ್ಲ, ಅಥವಾ ಭಕ್ತಾಂಬರ ಸ್ತೋತ್ರವನ್ನು ಅದರ ವಿಶೇಷತೆಗೆ ವಿರುದ್ಧವಾಗಿ ತಿಳಿದಿದ್ದೇವೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಿದೆ. ಇಲ್ಲಿವರೆಗೆ ನಾನು ಭಕ್ತಾಂಬರ ಅಂದರೆ ಯಾವುದಕ್ಕಂತ ಇದ್ದೆ, ನನ್ನಲ್ಲಿ ಭಕ್ತಾಂಬರ ಸ್ತೋತ್ರ ಅಂತ ಹೇಳಿದ್ರೆ ಯಾವ ಕಲ್ಪನೆ ಬರ್ತಿತ್ತು, ಭಕ್ತಾಂಬರ ಅಂದರೆ ನಾನು ಏನನ್ನು ತಿಳಿತಾ ಇದ್ದೆ, ಆ ವಿಷಯವನ್ನು ನಾವು ಇಲ್ಲಿ ತಿಳಿಯೋದು. ಯಾಕಂತ ಹೇಳಿದ್ರೆ ಭಕ್ತಾಂಬರ ಸ್ತೋತ್ರದ ವಿಷಯವಸ್ತು ಅತ್ಯಂತ ವಿಲಕ್ಷಣವಾಗಿದೆ. ಆದರೆ ಸಂಸಾರಿ ಜೀವಿಯ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿ ಸ್ತೋತ್ರದ ವಾಸ್ತವಿಕ ಅರ್ಥ ಮರೆತೋಗಿದೆ. ಹಾಗಾಗಿ ಭಕ್ತಾಂಬರದ ವಿಶೇಷತೆಯನ್ನು ನಾವು ತಿಳಿಯೋದಿದೆ. ಒಟ್ಟಾರೆಯಾಗಿ ಇಡೀ 48 ಪದ್ಯಗಳನ್ನು ನೋಡಿದಾಗ ನಮಗೆ ಭಕ್ತ ಎಲ್ಲಿಯೂ ಯಾಚನೆ ಮಾಡ್ತಾ ಇರೋ ಹಾಗೆ ಎಲ್ಲಿಯೂ ಕಾಣಿಸೋದಿಲ್ಲ. ಭಕ್ತ ಭಗವಂತನನ್ನು ಏನಾದರೂ ಬೇಡ್ತಾ ಇದ್ದೇನೇನು? ಏನೂ ಬೇಡ್ತಾ ಇಲ್ಲ, ಏನೂ ಯಾಚನೆ ಮಾಡ್ತಾ ಇಲ್ಲ. ಇಡೀ 48 ಪದ್ಯಗಳನ್ನು, ಇಷ್ಟು ಪ್ರಸಿದ್ಧವಾದಂತಹ ಭಕ್ತಾಂಬರ 48 ಪದ್ಯಗಳಲ್ಲಿ ಭಕ್ತ ಯಾವುದೇ ಪ್ರಕಾರದ ಯಾಚನೆಯನ್ನೇ ಮಾಡ್ತಾ ಇಲ್ಲ. ಹಾಗಾದರೆ ನಾವು ಏನನ್ನು ನೋಡಬೇಕಿದೆ? ಮೊದಲು ಭಕ್ತ ಯಾವ ರೀತಿಯಾಗಿ ಭಕ್ತಿಯನ್ನು ಮಾಡ್ತಾ ಇದ್ದಾನೆ? ಯಾವುದೇ ಯಾಚನೆ ಇಲ್ಲ, ಯಾವುದೇ ರೀತಿಯಾದಂತಹ ಬೇಡಿಕೆಗಳನ್ನು ಮುಂದಿಟ್ಟು ಆ ಸ್ತೋತ್ರವನ್ನು ಮಾನತುಂಗಾಚಾರ್ಯರು ಮಾಡ್ತಾ ಇಲ್ಲ. ಆದರೆ ನಮಗೆ ಭಕ್ತಾಂಬರ ಅಂತ ಹೇಳಿದ್ರೆ ಏನನ್ಸುತ್ತೆ? ಭಕ್ತಾಂಬರ್ ಸಕಲ ಸುಖದಾಯಕ್. ಯಾವ ಸುಖ? ಮೋಕ್ಷ ಸುಖ ಅಲ್ಲ, ಸಂಸಾರ ಸುಖ. ಭಕ್ತಾಂಬರ ಸಕಲ ಸಂಕಟ ಹಾರಕ್, ಎಲ್ಲ ಸಂಕಟಗಳನ್ನು ದೂರ ಮಾಡುತ್ತೆ. ಸಕಲ ರೋಗ ನಿವಾರಣ, ಎಲ್ಲ ರೋಗಗಳನ್ನು ದೂರ ಮಾಡುತ್ತೆ. ಯಾವುದು? ಭಕ್ತಾಂಬರ. ನಮಗೇನನ್ಸುತ್ತೆ? ಭಕ್ತಾಂಬರವನ್ನು ಪಾಠ ಮಾಡಿದ್ರೆ ನನ್ನೆಲ್ಲ ಸಂಕಟಗಳು ದೂರ ಆಗೋಗುತ್ತೆ. ಭಕ್ತಾಂಬರ ಪಾಠ ಮಾಡಿದ್ರೆ ಎಲ್ಲ ರೀತಿಯಾದ ಸುಖ ಸಾಮಗ್ರಿಗಳ ಲಾಭ ಆಗುತ್ತೆ ನನಗೆ. ಸ್ವತಃ ಯಾವ ಮಾನತುಂಗರು ಇದನ್ನು ರಚನೆ ಮಾಡಿದ್ದಾರೆ ಅವರು ಎಲ್ಲಿಯೂ ತಮ್ಮ ಬೇಡಿಕೆಗಳನ್ನು ಇಡಲಿಲ್ಲ. ಆದರೆ ಅದೇ ಸ್ತೋತ್ರವನ್ನು ಆಧಾರವಾಗಿ ಇಟ್ಕೊಂಡು ನಾನು ಅನೇಕ ಬೇಡಿಕೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಭಕ್ತಾಂಬರದ ಪಾಠವನ್ನು ಮಾಡ್ತೇನೆ. ಹಾಗಾದರೆ ಭಕ್ತಾಂಬರ ಪಾಠ ಆಗುತ್ತೇನೋ? ಯಾವ ಸ್ತೋತ್ರವನ್ನು ಸ್ವಯಂ ರಚನಾಕಾರರು ತಮ್ಮ ರಚನೆಯ ಒಂದು ಪದ್ಯದಲ್ಲಿ ಕೂಡ ಬೇಡಿಕೆಗಳಿಗೆ ಸ್ಥಾನ ಕೊಡಲಿಲ್ಲ, ಅಂತಹ ರಚನೆಯ ಆಧಾರದಿಂದ ನಾನು ಪುನಃ ಅನೇಕ ಬೇಡಿಕೆಗಳನ್ನು
ಆ ಸ್ವಾಮಿಯ ಮುಂದಿಟ್ಟು ಪಾಠವನ್ನು ಮಾಡ್ತೇನೆ. ಹಾಗಾದರೆ ಪಾಠ ಯಶಸ್ಸಾಗುತ್ತೇನೋ? ಆ ಮೂಲಕ ನಾನು ಭಕ್ತಾಂಬರದ ಸರಿಯಾದ ಸ್ತೋತ್ರವನ್ನು ಮಾಡಿದಂಗಾಯ್ತೇನೋ? ಭಕ್ತಾಂಬರದ ರಚನೆ ಯಾವುದೋ ವಿಲಕ್ಷಣ ಕಾರಣಕ್ಕಾಗಿದೆ, ಅದನ್ನು ನಾವು ನೋಡ್ತಾನೆ ಇಲ್ಲ. ಯಾಕೆ? ಅತಿಯಾದ ಸಾಂಸಾರಿಕ ಅಭಿಲಾಷೆಗಳಿಂದ, ಅತಿಯಾದ ಆಕಾಂಕ್ಷೆಗಳಿಂದ ನಮ್ಮ ಗಮನ ಎಲ್ಲ ಬಹಿರಂಗದ ರಿದ್ದಿ ಸಿದ್ಧಿ ಇತ್ಯಾದಿಗಳ ಕಡೆಗೆ ಹೋಗುತ್ತೆ. ಭಕ್ತಾಂಬರದಿಂದ ಹಂಗಾಗುತ್ತೆ, ಭಕ್ತಾಂಬರದಿಂದ ಹಿಂಗಾಗುತ್ತೆ ಇತ್ಯಾದಿ ಇತ್ಯಾದಿ ಕಡೆಗೆ ಸುಮಾರು ಕಾಲಗಳಿಂದ, ಇವಾಗಿಂದಲ್ಲ, ಸುಮಾರು 500-600 ವರ್ಷಗಳಿಂದ ಭಕ್ತಾಂಬರ ಅಪಖ್ಯಾತಿಯಾಗಿರೋದು ಇಂತಹ ಕಾರಣಗಳಿಂದ. ಯಾಕೆ? ಆ ಸ್ತೋತ್ರದ ಮೂಲ ರಚನೆಯ ಉದ್ದೇಶನೇ ಬೇರೆ ಇತ್ತು. ಆ ಸ್ತೋತ್ರದ ಹಿಂದೆ ಇರತಕ್ಕಂತಹ ಭಕ್ತನ ಭಾವನೆಗಳೇ ಬೇರೆಯಾಗಿತ್ತು. ಆದರೆ ಆ ಭಕ್ತನ ಭಾವನೆಗಳಿಗೆ ಇಲ್ಲಿ ಯಾರೂ ಜಾಗವನ್ನು ಕೊಡ್ತಾ ಇಲ್ಲ. ಭಕ್ತನ ಭಾವನೆಗಳನ್ನು ಯಾರು ವೀಕ್ಷಿಸ್ತಾ ಇಲ್ಲ. सबको क्या देखना है कि भक्तांबर से सारे दुखों का निवारण होता है, मेरे रोग का निवारण होता है, संसार की सुख सामग्री मिलती है, इत्यादि इत्यादि इत्यादि. लेकिन वास्तविक भक्त का प्रयोजन क्या था इस स्तोत्र को रचना के संबंध में? ಯಾವತ್ತಾದರೂ ನಾವು ವಿಚಾರ ಮಾಡಿದ್ದೇವೇನೋ? ನಾವು ದಿನನಿತ್ಯ ಪಾಠ ಮಾಡ್ತಕ್ಕಂತಹ ಶ್ವೇತಾಂಬರ ದಿಗಂಬರ ಎಲ್ಲ ಪರಂಪರೆಯಲ್ಲಿ ಸಮಾನವಾಗಿ ಪಠಿಸ್ತಕ್ಕಂತಹ ಈ ಸ್ತೋತ್ರದ ಮಹಿಮೆ ಯಾವ ಕಾರಣದಿಂದ ಇದೆ? ಈ ಸ್ತೋತ್ರ ಯಾಕೆ ಪ್ರಸಿದ್ಧ ಆಯಿತು? ಇದಕ್ಕೆ ಯಾಕೆ ಇಷ್ಟೊಂದು ಮಹತ್ವ ದೊರೆತಿದೆ? ಯಾವ ಕಾರಣದಿಂದ ಎಲ್ಲ ಜನಮಾನಸದಲ್ಲಿ ಇಷ್ಟು ಅತಿಯಾಗಿ ಬೇರೂರಿರುವಂತಹ ಈ ಸ್ತೋತ್ರ ಇದೆ? ನಾವು ವಿಚಾರ ಮಾಡಿಲ್ಲ. ನನಗೆ ಯಾರೋ ಹೇಳಿದ್ರು ಭಕ್ತಾಂಬರದಿಂದ ಇಂತಿಂತಹ ಸಿದ್ಧಿ ಪ್ರಾಪ್ತಿಯಾಗುತ್ತೆ, ಹಾಗಾಗಿ ನಾನು ಭಕ್ತಾಂಬರ ಪಾಠ ಮಾಡ್ತೇನೆ. किसी ने बताया कि भक्तांबर को 24 घंटा पाठ करो, तुम्हारे सारे दुख दूर हो जाएंगे, इसलिए मैं भक्तांबर का पाठ करता हूँ. ಹಾಗಾದರೆ ಮಾನತುಂಗ ಆಚಾರ್ಯರು ಯಾಕೆ ರಚನೆ ಮಾಡಿದ್ರು? ಅದನ್ನು ಯೋಚನೆ ಮಾಡೋರು ಯಾರು? ಮಾನತುಂಗ ಸ್ವಾಮಿ ಆ ಒಂದು ಸಮಯದಲ್ಲಿ ಈ ಸ್ತೋತ್ರದ ರಚನೆ ಯಾಕೆ ಮಾಡಿದರು? ನಾವು ಅನೇಕ ಕಥೆಗಳನ್ನು ಕೇಳ್ತೇವೆ ಭಕ್ತಾಂಬರ ಸಂಬಂಧದಲ್ಲಿ. ಕಥಾएं तो सबने सुनी है. 48 ಸಂಕೋಲೆಗಳಿತ್ತು, 48 बेड़ियाँ थी, तो आचार्य ने 48 पद्य बनाया और 48 बेड़ियाँ टूट गई. ಕೇಳಿದ್ದೀವಿ ನಾವು. 48 ಆ ಸಂಕೋಲೆಗಳು 48 ಪದ್ಯಗಳಿಂದ ಬಿಟ್ಟು ಹೋಯಿತು. ಹಾಗಾದರೆ ನಾವು ಕಥೆಗಳ ಬಗ್ಗೆ, ಇದರ ರಚನೆಯ ಹಿನ್ನೆಲೆಯ ಬಗ್ಗೆ ವಿಚಾರ ಮಾಡಿದ್ದೇವೇನು? ಆ ಕಾಲದಲ್ಲಿ ಸುಮಾರು ಮೊದಲನೇ ಶತಮಾನದಿಂದ ಸುಮಾರು 13ನೇ ಶತಮಾನದವರೆಗೆ ಕನಿಷ್ಠ ಪಕ್ಷ ಒಂದು 10ರಿಂದ 13 ಮಾನತುಂಗ ಆಚಾರ್ಯರಾಗೋಗಿದ್ದಾರೆ. कम से कम 10 से 15 मानतुंग नाम के आचार्य हुए पहली शताब्दी से 13वीं शताब्दी तक. तो किस मानतुंग आचार्य ने भक्तांबर की रचना की? ಯಾವ ಮಾನತುಂಗ ಆಚಾರ್ಯರು ಯಾವ ಶತಾಬ್ದಿಯಲ್ಲಿ ಭಕ್ತಾಂಬರದ ರಚನೆ ಮಾಡಿದರು? ಕೆಲವೊಬ್ಬರು ರಾಜ ಭೋಜನ ಕಾಲದಲ್ಲಿ ಮಾನತುಂಗಾಚಾರ್ಯರು ಇದ್ರು ಅಂತ ಹೇಳ್ತಾರೆ. ಕೆಲವೊಬ್ಬರು ಕಾಳಿದಾಸನ ಕಾಲದಲ್ಲಿ ಮಾನತುಂಗಾಚಾರ್ಯರು ಇದ್ರು ಅಂತ ಹೇಳ್ತಾರೆ. ಹಾಗಾದರೆ ಅದು ರಚನೆ ಯಾವಾಗಾಯಿತು? ये जो कहानी गढ़ी गई ये किस काल की थी? ಈ ಯಾವ ನಾವು ಕಥೆಗಳನ್ನು ಕೇಳ್ತೇವೆ, ದಂತಕಥೆಗಳನ್ನು, ಇದು ಯಾವ ಕಾಲದ್ದು? ಬೇಡಿಗಳ ಕಥೆ ರಾಜ ಭೋಜನ ಕಾಲದ್ದು. ಹಾಗಾದರೆ ರಾಜ ಭೋಜನ ಕಾಲದಲ್ಲಿ ಇದ್ರೇನು? ರಾಜ ಹರ್ಷವರ್ಧನ ಕಾಲದಲ್ಲೂ ಮಾನತುಂಗಾಚಾರ್ಯ ಇದ್ದರು. ಹಾಗಾದರೆ ಯಾವ ಕಾಲದಲ್ಲಿ ಈ ಮಾನತುಂಗಾಚಾರ್ಯರಾಗಿದ್ದು? ಶ್ವೇತಾಂಬರ ಪರಂಪರೆಯಲ್ಲಿ ಇನ್ನೂ ವಿಭಿನ್ನವಾದ ಕಥೆ ಇದೆ. ಶ್ವೇತಾಂಬರಲ್ಲಿ 44 ಪದ್ಯಗಳಿದೆ. ಹಾಗಾದರೆ 44 ಬೇಡಿಗಳಿದೆ.
हागाದ್ರೆ वास्तविक कथे ಏನಿದೆ श्वेतांबर में जो मंदिर मार्गी है उनमें 44 ही पद्य है, 48 नहीं है। 32 से 35 तक वो 4 पद्य है ही नहीं। ಹಾಗಾದರೆ ಯಾವ ಆಚಾರ್ಯರು ಯಾವ ರೀತಿಯಾಗಿ ಭಕ್ತಾಮೃತ ರಚನೆ ಮಾಡಿದ್ರು ಅದನ್ನು ನಾವು ತಿಳಿಬೇಕಲ್ಲ. ಸಾಮಾನ್ಯವಾಗಿ ದಿಗಂಬರ ಪರಂಪರೆ ಅನುಸಾರವಾಗಿ 2 ಮಾನ್ಯತೆಗಳು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಒಂದರಲ್ಲಿ ಒಬ್ಬ ಮಹಂತ ದಿಗಂಬರ ಆಚಾರ್ಯರು ಶ್ವೇತಾಂಬರ ಕವಿಯಾದಂತಹ ಮಾನತುಂಗ ಆಚಾರ್ಯರ ಘೋರ ರೋಗವನ್ನು ನಿವಾರಣೆ ಮಾಡ್ತಾರೆ. ನಿವಾರಣೆ ಮಾಡಿದ ನಂತರ ಆ ಶಿಷ್ಯ ಶ್ವೇತಾಂಬರತ್ವದಿಂದ ದಿಗಂಬರ ದೀಕ್ಷೆಯನ್ನು ಪಡಿತಾನೆ. ದಿಗಂಬರ ದೀಕ್ಷೆಯನ್ನು ಪಡೆದ ನಂತರ ತಮ್ಮ ಗುರುಗಳ ಆಜ್ಞೆಯನ್ನು ಪಡೆದು ಭಕ್ತಾಂಬರ ಸ್ತೋತ್ರದ ರಚನೆಯನ್ನು ಮಾಡ್ತಾರೆ. ಇನ್ನೊಂದು ಕಡೆಗೆ ನೋಡಿದಾಗ ಮಾನತುಂಗ ಅನ್ನತಕ್ಕಂತಹ ಬ್ರಾಹ್ಮಣ ಶ್ರಾವಕ ದಿಗಂಬರ ಜೈನೇಶ್ವರಿ ದೀಕ್ಷೆಯನ್ನು ಪಡೆದು ನಂತರ ಭಕ್ತಾಂಬರ ಸ್ತೋತ್ರದ ರಚನೆಯನ್ನು ಮಾಡ್ತಾರೆ. ಇತ್ಯಾದಿ ಇತ್ಯಾದಿ ಇನ್ನೂ ಅನೇಕ ಪ್ರಸಂಗಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಈ ಎಲ್ಲ ಪ್ರಸಂಗಗಳನ್ನು ನಾವು ನೋಡಿದಾಗ ನಮಗೆ ಮುಖ್ಯವಾಗಿ ದೊರೆಯೋದೇನು, ಈ ಪ್ರಸಂಗಗಳನ್ನು ಮರೆತು ನಾವು ಸ್ತೋತ್ರವನ್ನು ನೋಡಿದಾಗ ನಮಗೆ ನಿಜವಾದ ಮಾಹಿತಿ ದೊರೆಯುತ್ತೆ. क्योंकि कथा तो कोई भी बना सकता है, कथाएं कोई भी लिख सकता है, इसमें कोई ಸಂದೇಹ तो नहीं. ಇಲ್ಲಿವರೆಗೆ ನಾವು ಇದನ್ನು ಕೇಳಿಲ್ಲ, ಹಾಗಾಗಿ ಗಾಬರಿ ಪಡೋದೇನಿಲ್ಲ, ವಿಚಾರ ಮಾಡೋದಿದೆ. ಕಥೆಗಳನ್ನು ಯಾರಾದರೂ ಬರೀಬೋದು, ಆದರೆ ಸ್ತೋತ್ರವನ್ನು ಭಕ್ತಾಂಬರ ಸ್ತೋತ್ರ ಯಾವ ರೀತಿಯಾಗಿದೆ ಅದು ಅದೇ ರೀತಿಯಾಗಿದೆ. ಹಾಗಾದರೆ ಅದನ್ನು ಯಾರೂ ಬದಲಾಯಿಸಿಲ್ಲ. ಸೊ ನಮಗೆ ಮೂಲ ಪೂರಕವಾಗಿರೋದು ಭಕ್ತಾಂಬರ ಸ್ತೋತ್ರ. ಭಕ್ತಾಂಬರದ ಬಗ್ಗೆ ತಿಳಿಬೇಕಾದ್ರೆ ಭಕ್ತಾಂಬರ ಸ್ತೋತ್ರಕ್ಕೆ ಹೋಗಬೇಕು. ಅನ್ಯ ಇತರ ಸಾಹಿತ್ಯವನ್ನು ನೋಡಿದಾಗ ಭಕ್ತಾಂಬರದ ನಿಜವಾದ ಮಾಹಿತಿ ನಮಗೆ ಸಿಗೋದಿಲ್ಲ. भक्तांबर के बारे में जानना है तो भक्तांबर को ही पढ़ना है. अन्य कथाएं, अन्य आचार्यों के द्वारा की गई अन्य सारी बातें, वो सब कहाँ तक उचित है वो अपन सोचें. लेकिन ಆಚಾರ್ಯ ಮಾನತುಂಗರ ಪರಿಕಲ್ಪನೆ ಏನಿತ್ತು ಸ್ತೋತ್ರವನ್ನು ರಚನೆ ಮಾಡುವುದರ ಹಿಂದೆ, ಅದನ್ನು ನಾವು ಮುಖ್ಯವಾಗಿ ತಿಳಿಬೇಕಾಗಿದೆ. ಯಾಕೆ ನಾವು ದಿನನಿತ್ಯ ಭಕ್ತಾಂಬರದ ಪಾಠವನ್ನು ಮಾಡ್ತೇವೆ. ಮುಂದೆ ಅನೇಕ ಪದ್ಯಗಳಲ್ಲಿ ನಮಗೆ ಈ ವಿಷಯ ಸ್ಪಷ್ಟವಾಗುತ್ತೆ. ಭಕ್ತಾಂಬರವನ್ನು ಓದೋಕ್ಕಿಂತ ಮುಂಚೆ ನಮಗೆ 2 ವಿಷಯಗಳು ಅತ್ಯಂತ ಸ್ಪಷ್ಟವಾಗಬೇಕು. ಒಂದು, ಭಕ್ತಿ ಅಂದರೆ ಏನು, स्तोत्र का मतलब, स्तुति का मतलब या भक्ति का मतलब क्या होता है. ಭಕ್ತಿ ಅಂದರೆ ಏನು? ಸಾಮಾನ್ಯ ಪರಿಭಾಷೆಗಳನ್ನು ನಾವು ನೋಡೋದಾದರೆ ಸಾಮಾನ್ಯವಾಗಿ ಸಮಂತಭದ್ರ ಸ್ವಾಮಿ ಹೇಳ್ತಾರೆ, ಗುಣೇಶು ಅನುರಾಗ ಭಕ್ತಿ. ಗುಣೇಶು ಅನುರಾಗ ಭಕ್ತಿ. ಗುಣಗಳಲ್ಲಿ ಅನುರಾಗದ ಹೆಸರು ಭಕ್ತಿ. ಗುಣೋಮೆ ಅನುರಾಗ. अनुराग का मतलब ಪ್ರೀತಿ, ಪ್ರೇಮ ಭಾವ. ಕಿಸ್ಮೆ ಗುಣೋಮೆ, ಗುಣಗಳಲ್ಲಿ ಅನುರಾಗ, ಅದರ ಹೆಸರು ಭಕ್ತಿ. ಇನ್ನು ಅನೇಕ ಭಕ್ತಿಗಳ ಪರಿಭಾಷೆಗಳಿದೆ. ನಾವು ಸಾಮಾನ್ಯವಾಗಿ ನೋಡೋದಾದರೆ ಆ ಜಿನೇಂದ್ರ ಪರಮೇಶ್ವರಿಯಲ್ಲಿ ಇರ್ತಕ್ಕಂತಹ ಗುಣಗಳ ಅನುರಾಗಕ್ಕೆ ನಾವು ಭಕ್ತಿ ಅಂತ ಕರಿತೇವೆ. तो भक्ति किस प्रकार से होनी चाहिए कि भक्ति तब तक नहीं होती जब तक भक्त के हृदय में गुणों के प्रति अनुराग नहीं हो. ಎಲ್ಲಿವರೆಗೆ ಭಕ್ತನಿಗೆ ಭಗವಂತನಲ್ಲಿ ಇರ್ತಕ್ಕಂತಹ ಗುಣಗಳ ಅನುರಾಗ ಬರೋದಿಲ್ಲ ಅಲ್ಲಿವರೆಗೆ ಭಕ್ತಿ ಆಗೋದಿಲ್ಲ. ಹಾಗಾದರೆ ನಾವು ಭಕ್ತಿ ಮಾಡ್ತಿದ್ದೀವೇನೋ? ಭಕ್ತಾಂಬರ ಸ್ತೋತ್ರವನ್ನು ಓದ್ತಾ ಇದ್ದೇವೆ, ಪಾಠ ಮಾಡ್ತಾ ಇದ್ದೇವೆ. ಪಾಠ ಮಾಡುವಾಗ ಜಿನೇಂದ್ರ ಪರಮೇಶ್ವರಿಯ ಗುಣಗಳಲ್ಲಿ ಅತಿಯಾದ ಅನುರಾಗ ಭಾವ ಇದೆಯೋ ಅಥವಾ ಭಾವನೆಗಳಲ್ಲಿ ವಿಷಯ ಸಾಮಗ್ರಿಯ ಆಸಕ್ತಿ ಇದೆಯೋ? यदि पाठ करते समय भी अंतरंग में ये समान रूप से चलता रहता है कि मुझे भगवान इस पाठ के निमित्त से ये मिल जाए, इस पाठ के निमित्त से वो मिल जाए. ಹಾಗಾದರೆ ಪಾಠದ ನಿಮಿತ್ತದಿಂದ ಪಾಠ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಇವನ ಅಂತರಂಗದಲ್ಲಿ ಏನು ನಡೀತಾ ಇರುತ್ತೆ? ಇವನ ಆಸೆ ಆಕಾಂಕ್ಷೆಗಳ ಬಗ್ಗೆ
ವಿಚಾರ ನಡೀತಾ ಇರುತ್ತೆ, ಬಾಯಿಂದ ಪಾಠ ಮಾಡ್ತಾ ಇರ್ತಾನೆ. ಹಾಗಾದರೆ ಪಾಠ ಐತೇನೋ? ತನ್ನ ಮುಖದಿಂದ ಪಾಠ ಮಾಡ್ತಾ ಇದ್ದಾನೆ. ಭಕ್ತಾಮರ प्रणत मौली मणि प्रभाण बोल तो रहा है. तो बोलने से क्या होता है? अंतरंग में इस बोलने के साथ साथ इसकी क्या भावनाएं चलती हैं. अंतरंगದಲ್ಲಿ ನನ್ನ अभिप्राय ಏನು ಹೇಳ್ತಾ ಇದೆ? अभिप्राय तो ये कहता है कि भगवान इस पाठ के निमित्त से मुझे ये चीज़ें मिल जाए, मेरे ये सुख दूर हो जाए. ಹಾಗಾದರೆ ಪಾಠ ಐತೇನೋ? ಪಾಠ ಎಲ್ಲಾಯಿತು? ಪಾಠ ಎಲ್ಲಾಯಿತು? ಯಾವ ರೀತಿ ಒಬ್ಬ ಬಾಲಕ ಇದ್ದಾನೆ, ಬಾಲಕ ಅವನಿಗೆ ಹೊಡೆದು ಬಡ್ದು ಅಭ್ಯಾಸ ಮಾಡಲಿಕ್ಕೆ ಕೂರಿಸಿದ್ದೇವೆ. उसको डरा करके बिठा दिया, तुम पढ़ाई करो. तो पढ़ाई करने के लिए बच्चा बैठ तो गया और किताब ऐसे पकड़ के बैठा हुआ है. तो सामने से माँ को लग रहा है कि ये पढ़ रहा है, लेकिन वो क्या कर रहा है? वो पढ़ने जैसे नाटक कर रहा है, लेकिन पढ़ तो नहीं रहा. तो हम क्या कहेंगे? उसको पढ़ रहा है कि नहीं पढ़ रहा है? ಏನಂತೀವಿ ನಾವು ಅವನಿಗೆ? ಅವನ ಅಭ್ಯಾಸ ಮಾಡ್ತಾ ಇದ್ದಾನೋ ಮಾಡ್ತಾ ಇಲ್ವೋ? ಬಹಿರಂಗದಲ್ಲಿ ನೋಡಿದ್ರೆ ಅವನು ಅಭ್ಯಾಸ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದ್ದಾನೆ. ಆದರೆ ಅಭ್ಯಾಸ ಮಾಡ್ತಾ ಇದ್ದಾನೇನೋ कि नहीं, अभ्यास ಮಾಡ್ತಾ ಇಲ್ಲ. वो पढ़ाई तो नहीं कर रहा, तो क्या कर रहा है? वो सिर्फ नाटक कर रहा है. इसी तरह से आचार्य कहते हैं कि भक्त दो प्रकार के. एक तो अभिनय वाला भक्त, वो सिर्फ अभिनय करता है. ಅಂದರೆ ಭಕ್ತ ಅವನು ಮಾತ್ರ ಅಭಿನಯ ಮಾಡ್ತಾ ಇದ್ದಾನೆ, ಭಕ್ತಿ ಮಾಡುವಂತೆ ಅಭಿನಯ ಮಾಡ್ತಾ ಇದ್ದಾನೆ, ಆದರೆ ಭಕ್ತಿ ಮಾಡ್ತಾ ಇಲ್ಲ. ಅಂದರೆ ತನ್ನ ಮುಖದಿಂದ ಪಾಠವನ್ನು ಮಾಡ್ತಾ ಇದ್ದಾನೆ, ಆದರೆ ಅಂತರಂಗದಲ್ಲಿ ಗುಣಾನುರಾಗ ಇಲ್ಲ. अंतरंग में यदि गुणानुराग नहीं है, गुणों के प्रति उसमें भक्ति भाव नहीं है, ಒಂದೇ ತದ್ಗುಣ ಲಬ್ಧೆ, ಆ ಗುಣಗಳನ್ನು ಪಡಿತಕ್ಕಂತಹ ಭಾವನೆ ಅಂತರಂಗದಲ್ಲಿ ಇಲ್ಲ ಅಂದರೆ ಅವನು ವಾಸ್ತವಿಕವಾಗಿ ಭಕ್ತಿ ಮಾಡ್ತಾ ಇಲ್ಲ. वो भक्ति नहीं कर रहा. तो क्या कर रहा है? भक्ति का अभिनय कर रहा है, भक्ति का नाटक कर रहा है, लेकिन भक्ति तो नहीं कर रहा वो. ಹಾಗಾದರೆ ಭಕ್ತಿ ಯಾವುದು? ಸಾಮಾನ್ಯ ಪರಿಭಾಷೆಯನ್ನು ಆಚಾರ್ಯ ಹೇಳ್ತಾ ಇದ್ದಾರೆ. ಗುಣಗಳಲ್ಲಿ ಮೊದಲು ಅನುರಾಗ ಬರಬೇಕು. ಅರ್ಹಂತ ಪರಮೇಶ್ವರಿಯಲ್ಲಿ ಇರ್ತಕ್ಕ ಯಾವ ಗುಣಗಳು? ಯಾವ ಗುಣಗಳು? ಪರಮೋದಾರಿಕ ಶರೀರ, ಅಷ್ಟಪ್ರಾತಿಹಾರ್ಯ, ಅಷ್ಟಮಂಗಲ ದ್ರವ್ಯಗಳು, ಈ ಗುಣಗಳಲ್ಲ. कौन से गुणों की बात करते हैं आचार्य? अरहंत परमेष्टि में जो प्रकट गुण है, बहिरंग के गुण नहीं. अंतरंग अनंत चतुष्टय, अनंत दर्शन, अनंत सुख, अनंत वीर्य, अनंत बल इत्यादि जो अरहंत परमेष्टि में प्रकट हैं. ಪ್ರತ್ಯಕ್ಷದಲ್ಲಿ ಯಾವ ಕೇವಲ ಜ್ಞಾನ, ಕೇವಲ ಸುಖ, ಕೇವಲ ದರ್ಶನ, ಯಾವ ಆತ್ಮನ ಅನಂತ ಗುಣಗಳ ಪ್ರಕಟ ಆಗಿದೆ, ಆ ಅನಂತ ಗುಣಗಳಲ್ಲಿ ಅನುರಾಗ. महिमा तो है कि केवल ज्ञान कैसे होता है, महिमा तो है कि शाश्वत सुख कैसा होता है. ಆ ಶಾಶ್ವತ ಸುಖದಲ್ಲಿ ಅವನಿಗೆ ಅನುರಾಗ ಬರಬೇಕಲ್ಲ. ಇಂತಹ ಶಾಶ್ವತ ಸುಖವನ್ನು ಅನುಭವಿಸ್ತಕ್ಕಂತಹ ಆ ಅರ್ಹಂತ ಪರಮೇಶ್ವರಿಯಂತಹ ಮಹಾನ್ ಪುರುಷ ಆಗಿರಬೇಕು. ಅನಂತ ಅನಂತ ಸುಖ ಇದೆ, ಅನಂತ ಅನಂತ ಜ್ಞಾನ ಇದೆ. ಯಾವತ್ತೂ ಮೀರದೇ ಇರತಕ್ಕಂತಹ ಸುಖ ಪ್ರತಿ ಸಮಯ ಅನುಭವಿಸ್ತಾ ಇದ್ದಾರೆ. ಹಾಗಾದರೆ ಎಂತಹ ಅದ್ಭುತ ಸುಖ ಇರಬೇಕು ಅನಂತ ಪರಮೇಶ್ವರಿಗೆ. ಯಾವತ್ತೂ ಮುಗಿದೇ ಇರತಕ್ಕಂತಹ ಸುಖ, ಯಾವತ್ತೂ ಮುಗಿದೇ ಇರತಕ್ಕಂತಹ ಜ್ಞಾನ, ಎಂತಹ ಜ್ಞಾನ ಇರಬೇಕು? ಮೂರು ಲೋಕ ಮೂರು ಕಾಲಗಳು ಪ್ರತ್ಯಕ್ಷವಾಗಿ ಪ್ರತಿಫಲನ ಆಗತಕ್ಕಂತಹ ಆ ಅರ್ಹಂತ ಪರಮೇಶ್ವರಿಯ ದಿವ್ಯ ಜ್ಞಾನ ಎಂತಹ ಮಹಾನ್ ಸ್ವರೂಪ ಆಗಿರ್ಬೋದು. ಇಂತಹ ಅದ್ಭುತವಾದಂತಹ ಅರ್ಹಂತ ಪರಮೇಶ್ವರಿ ಇದ್ದಾರೆ. ಅಂತಹ ಗುಣಗಳನ್ನು ನಾನು ಸ್ತುತಿ ಮಾಡ್ತಾ ಇದ್ದೇನೆ. ಅಂತಹ ಅದ್ಭುತ ಅಲೌಕಿಕ ಪುರುಷನನ್ನು ನಾನು ಸ್ತುತಿ ಮಾಡ್ತಾ ಇದ್ದೇನೆ. परमवीतरागी, परमहितोपदेशी। संसार में ऐसा कोई व्यक्ति ही नहीं जिसके पास में मोह राग द्वेष है नहीं, केवल अनंत परमेष्टि है जिसमें परम वीतराग है।
न राग है, न द्वेष है, न मोह है, न क्रोध है, न मान है, न ಮಾಯ. कोई ಕಷಾಯ नहीं. ಯಾವ ಕಷಾಯಗಳು ಇಲ್ಲ. ಎಂತಹ ಪುರುಷ ನಮಗೆಲ್ಲಾದರೂ ಸಿಗ್ತಾನೇನೋ? ಯಾವ ಕಷಾಯಗಳು ಇಲ್ಲ. ಮೋಹನೂ ಇಲ್ಲ, ದ್ವೇಷನೂ ಇಲ್ಲ. ಎಲ್ಲಿ ಸಿಗ್ತಾನೆ ಇಂತಹ ಪುರುಷ? ಹಾಗಾದ್ರೆ ಇಂತಹ ಪುರುಷನ ಮಹಾನತೆ ಎಷ್ಟು ದೊಡ್ಡದಿದೆ. ಯಾವ ರೀತಿಯಾಗಿರಬೇಕು ಅರಹಂತ ಪರಮೇಷ್ಠಿಯ ಸ್ವರೂಪ? ನಾನು ಒಂದು ಕ್ಷಣಕ್ಕೂ ಕೂಡ ಮೋಹರಾಗದೇಶ ಇಲ್ಲದೆ ಜೀವನ ಮಾಡ್ತಾ ಇಲ್ಲ. ಆದರೆ ಒಂದು ಕ್ಷಣಕ್ಕೆ ಮೋಹರಾಗದೇಶ ಕಡಿಮೆ ಆಯಿತು, ಮಂದಾಯಿತು ಅಂದರೆ ನನಗೆ ಎಷ್ಟು ಸುಖ ಆಗುತ್ತೆ, ಎಷ್ಟು ನೆಮ್ಮದಿ ಸಿಗುತ್ತೆ. तो अरहंत परमेष्ठी में तो मोहरागदेश है ही नहीं. केवल मंद होने से, कषाय के मंद होने से, कषाय के कम होने से इतना अच्छा लगता है. तो अरहंत परमेष्ठी में कषायों का लंच मात्र भी उपलब्धि है नहीं. ಕಷಾಯಗಳೇ ಇಲ್ಲ. ಆಮೂಲದಿಂದ ಕಷಾಯಗಳ ನಾಶ ಆಗೋಗಿದೆ. ಹಾಗಾದರೆ ಅವರ ಸ್ವರೂಪ ಎಷ್ಟು ಅದ್ಭುತವಾಗಿರ್ಬೋದು. ಅಂತಹ ಗುಣಗಳಲ್ಲಿ ಅನುರಾಗ ಬರ್ತಾ ಇದೆಯೇನೋ ನನಗೆ. ಉನ್ ಗುಣೋಕಿ ಮಹಂತ, ಆ ಗುಣಗಳ ಮಹತ್ವತೆ ನನಗೆ ಯಾವಾಗಾದರೂ ಕಾಣಿಸ್ತೇನೋ? यदि ये महानता नहीं दिखती तो आचार्य कहते हैं कि तुम भक्ति नहीं कर रहे हो, सिर्फ भक्ति का अभिनय कर रहे हो. ಭಕ್ತಿ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದ್ದಾನೆ, ಆದರೆ ಭಕ್ತಿ ಮಾಡ್ತಾ ಇಲ್ಲ. ಹಾಗಾದರೆ ಭಕ್ತಾಮರ ಸ್ತೋತ್ರದ ಪಾಠ ಯಾವಾಗ ಯಶಸ್ಸಾಗುತ್ತೆ, ಯಾವಾಗ ಫಲಪ್ರದಾಯಿ ಆಗುತ್ತೆ? ಭಕ್ತಾಮರ ಪ್ರಣತ ಮೌಲಿ ಮಣಿ ಪ್ರಭಾಣ. ಯಾವ ತೀರ್ಥಂಕರರ ಬಗ್ಗೆ ಆಚರಣೆ ಮಾಡ್ತಾ ಇದ್ದಾರೆ? ಭಕ್ತಾಮರ ಪ್ರಣತ ಮೌಲಿ ಮಣಿ ಪ್ರಭಾನ. ಯಾವ 100 ಇಂದ್ರರು ಅವರ ಚರಣ ಕಮಲಗಳಲ್ಲಿ ನತಮಸ್ತಕರಾಗಿದ್ದಾರೆ, ಅಂತಹ ಶತೇಂದ್ರ ವಂದಿತ ಅರಹಂತ ಪರಮೇಷ್ಠಿ ಬಗ್ಗೆ ಮಾತಾಡ್ತಾರೆ. तो अरहंत परमेष्ठी की महिमा तो आए, कौन नमस्कार करता है कि शतेंद्र 100 इंद्र आके नमस्कार करते हैं. साक्षात सौधर्म इंद्र शची इंद्राणी आकर उस तीर्थंकर परमेष्ठी के चरण कमल में नतमस्तक हैं. तो ऐसी क्या विभूति है तीर्थंकर परमात्मा के पास? सौधर्म इंद्र के पास कितनी संपत्ति है? सौधर्म इंद्र नष्ट संपत्ति यार हत्र ಇದೆ. संसार में किसी के पास नहीं, तीनों गति में किसी के पास में नहीं है. ಮೂರು ಗತಿಯಲ್ಲಿ ಸೌಧರ್ಮ ಇಂದ್ರನಷ್ಟು ಸಂಪತ್ತಿ ಯಾರ ಹತ್ರನೂ ಇಲ್ಲ. ಅಂತಹ ಸೌಧರ್ಮ ಇಂದ್ರ ಬಂದು ಆ ತೀರ್ಥಂಕರ ಪರಮೇಷ್ಠಿಯ ಚರಣ ಕಮಲಗಳಲ್ಲಿ ನತಮಸ್ತಕನಾಗ್ತಾ ಇದ್ದಾನೆ. ಹಾಗಾದ್ರೆ ಯಾಕೆ ನತಮಸ್ತಕನಾಗ್ತಾ ಇದ್ದಾನೆ? ಆ ಅನಂತ ಚತುಷ್ಟಯದ ಮುಂದೆ 3 ಲೋಕಗಳಲ್ಲಿ ಇರ್ತಕ್ಕಂತಹ ಎಲ್ಲ ಸಂಪತ್ತಿ ಕ್ಷಣ ಮಾತ್ರದಲ್ಲಿ ನಾಶವಾಗುತ್ತೆ. 3 ಲೋಕದ ಸಂಪತ್ತಿ ಅನಂತ ಚತುಷ್ಟಯದ ಮುಂದೆ ಯಾವ ಬೆಲೆಯನ್ನು ಪಡೆಯೋದಿಲ್ಲ. ಎಲ್ಲ ಸಂಪತ್ತಿಯನ್ನ ಮೀರಿದಂತಹ ಅನಂತ ಚತುಷ್ಟಯನ್ನ ಆಚಾರ್ಯರು ಪ್ರಕಟ ಮಾಡಿಕೊಂಡಿದ್ದಾರೆ ತೀರ್ಥಂಕರ ಪರಮೇಷ್ಠಿ. ತೀರ್ಥಂಕರ ಪರಮೇಷ್ಠಿಯಲ್ಲಿ ಇರ್ತಕ್ಕ ಆ ಆತ್ಮಿಕ ಅನಂತ ಗುಣಗಳು, ಅನಂತ ಗುಣಗಳಿಗೆ ಸಂಸಾರದ ಯಾವ ವಸ್ತು ಕೂಡ ಸರಿಸಾಟಿ ಇಲ್ಲ. ಧ್ರುವ ಅಚಲ ಅನುಪಮ. ಅನುಪಮ ಯಾವ ಉಪಮೆಯನ್ನು ಆ ಅನಂತ ಪರಮೇಷ್ಠಿಗಳಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. संसार में ऐसी कोई वस्तु ही नहीं बनी कि जिस वस्तु की उपमा अनंत परमेष्ठी के सुख को दिया जाए. ऐसी कोई वस्तु बनी ही नहीं. तो ऐसा सुख किस प्रकार का होगा? ಇಂತಹ ಸುಖ ಆ ಅರಹಂತ ಪರಮೇಷ್ಠಿಯಲ್ಲಿ ಇರ್ತಕ್ಕಂತಹ ಸುಖ ಎಂತಹ ಅದ್ಭುತವಾಗಿರ್ಬೋದು. ಅಂತಹ ಸುಖದಲ್ಲಿ ಯಾರ ಅನುರಾಗ ಇದೆ ಅವನು ಭಕ್ತಿ ಮಾಡ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾರೆ? ಇಂತಹ ಗುಣಗಳಲ್ಲಿ ಯಾರ ಅನುರಾಗ ಇದೆ ಅವನು ನಿಜವಾಗಿ ಭಕ್ತಿ ಮಾಡ್ತಾ ಇದ್ದಾನೆ. ಯಾರಿಗೆ ಇಂತಹ ಗುಣಗಳಲ್ಲಿ ಅನುರಾಗ ಇಲ್ಲ, ಯಾರಿಗೆ ಅನಂತ ಪರಮೇಷ್ಠಿಯ ಗುಣಗಳಲ್ಲಿ ಅನುರಾಗ ಬರ್ತಾ ಇಲ್ಲ, ಪ್ರೀತಿ ಭಾವ ಬರ್ತಾ ಇಲ್ಲ, ಪಡಿತಕ್ಕಂತಹ ಭಾವ ಬರ್ತಾ ಇಲ್ಲ, ಅವನು ವಾಸ್ತವಿಕವಾಗಿ ಭಕ್ತಿಯ ಅಭಿನಯ ಮಾಡ್ತಾನೆ. ನಮಗೆ ಶಬ್ದಗಳು ಕಠೋರ ಅನ್ನಿಸ್ಬೋದು, ನಮಗೆ ವಿಷಯ ಸ್ವಲ್ಪ
ಇಲ್ಲಿವರೆಗಿನಕ್ಕಿಂತ ವಿಲಕ್ಷಣ ಅನ್ನಿಸ್ಬೋದು, ಆದರೆ ವಾಸ್ತವವಾದ ವಿಚಾರ ಇದೆ. ಯಾಕಂದರೆ ನಾವು ಯಾವತ್ತೂ ಕೇಳೇ ಇಲ್ಲ ವಾಸ್ತವಿಕ ಭಕ್ತಿ ಅಂದರೆ ಏನು ಅಂತ. हमने कभी समझा नहीं, कभी विचार किया नहीं कि वास्तव में भक्ति होती कैसी है, किस प्रकार से भक्ति करना चाहिए. ಮಾನತುಂಗ ಆಚಾರ್ಯನೇ कैसे ಭಕ್ತಿ की, ಮಾನತುಂಗ ಆಚಾರ್ಯ ಹೆಂಗೆ ಭಕ್ತಿ ಮಾಡ್ತಾ ಇದ್ದಾರೆ ಅದನ್ನು ನೋಡಿ ಆದರೂ ನಾವು ಭಕ್ತಿಯನ್ನು ಕಲಿಬೇಕು. ಹೆಂಗೆ ಭಕ್ತಿ ಮಾಡ್ತಾ ಇದ್ದಾರೆ ಆಚಾರ್ಯರು? 48 ಬೇಡಿಗಳಿಂದ ಮುಕ್ತಿ ಆಗಲಿಕ್ಕೆ ಆಚಾರ್ಯರು ಭಕ್ತಿ ಮಾಡ್ತಾ ಇದ್ರೇನು? ಸೋಚೋದು ಸೈ. ನಾವು ಎಷ್ಟು ವಿರುದ್ಧ ಕಲ್ಪನೆಗಳನ್ನು, ವಿಚಿತ್ರ ಕಲ್ಪನೆಗಳನ್ನು ಮಾಡ್ಕೊಂಡು ಕೂತಿದ್ದೇವೆ. ಭಾರತದ ಮಧ್ಯಕಾಲದಲ್ಲಿ ಅತ್ಯಂತ ವಿಷಮ ಪರಿಸ್ಥಿತಿಯಲ್ಲಿ ಯಾಪನೀಯ ಸಂಘ ಇತ್ಯಾದಿ ಸಂದರ್ಭದಲ್ಲಿ ಅನೇಕ ರೀತಿಯಾದ ವಿಸಂಗತಿಗಳು ನಮ್ಮ ಧರ್ಮದಲ್ಲಿ ಬಂದು ಸೇರ್ಕೋತು. ಆದರೆ ನಾವು ಇನ್ನೂ ಕೂಡ ಅದನ್ನೇ ಅನುಸರಿಸ್ತಾ ಇದ್ದೇವೆ. ಆ ಕಾಲದಲ್ಲಿ ಏನೋ ಅವಶ್ಯಕತೆ ಇದ್ದಿರಬಹುದೇನೋ, ಆದರೆ ಇವಾಗಂತೂ ಇಲ್ಲ. ಆದರೆ ಇವಾಗಲೂ ಕೂಡ ಅದೇ ವಿಷಯವನ್ನು ನಾವು ಅನುಸರಿಸ್ತಾ ಇದ್ದೇವೆ. अभी भी वही चलता है जो उस समय में परंपरा में प्रचलित हुआ. तो उसको तो भूल करके वास्तविक भक्ति क्या है, ನಿಜವಾದ ಭಕ್ತಿ ಯಾವುದು ಅದನ್ನು ನಾವು ಅರಿಯೋದಿಲ್ಲ. ಸೊ ಸಾಮಾನ್ಯ ಪರಿಭಾಷೆ ಏನು? ಗುಣೇಶು ಅನುರಾಗ ಭಕ್ತಿ. ಇದನ್ನು ನಾವು ಮರೆಯೋದಿಲ್ಲ. ಭಕ್ತಾಂಬರವನ್ನು ಅಥವಾ ಇನ್ಯಾವುದೇ ಸ್ತೋತ್ರವನ್ನು ಪಠಿಸುವಂತಹ ಸಂದರ್ಭದಲ್ಲಿ, ಅರ್ಹಂತ ಪರಮೇಷ್ಠಿಯನ್ನು ವಂದಿಸುವ ಸಂದರ್ಭದಲ್ಲಿ ನನಗೆ ಅರ್ಹಂತ ಪರಮೇಷ್ಠಿಯ ಗುಣಗಳಲ್ಲಿ ಅನುರಾಗ ವೃತ್ತಿ ಬರಬೇಕು. ಅವರ ಗುಣಗಳಲ್ಲಿ ಅತ್ಯಂತ ಪ್ರೀತಿ ಭಾವ ಬರಬೇಕು. ಆ ಗುಣಗಳನ್ನು ಪಡಿತಕ್ಕಂತಹ ತೀವ್ರ ಉತ್ಕಟ ಆಸೆ ನನ್ನಲ್ಲಿ ಬರಬೇಕು. ಆಗ ಮಾತ್ರ ಭಕ್ತಿ ಆಗಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದರೆ आचार्य अष्टपौड़ में कहते हैं पशु समान इसकी भक्ति कैसी है. ಪಶು ಸಮಾನ का मतलब ಯಾವ ರೀತಿ ಪಶು ಯಾವುದೇ ಜ್ಞಾನ ಇಲ್ಲದೆ ಅನೇಕ ರೀತಿಯಾದ ಆಚರಣೆಯನ್ನು ಮಾಡುತ್ತೆ, ಅದೇ ರೀತಿಯಾಗಿ ಮಿಥ್ಯಾದೃಷ್ಟಿ ಯಾವುದೇ ಜ್ಞಾನ ಇಲ್ಲದೆ ಅನೇಕ ಆಚರಣೆಗಳನ್ನು ಮಾಡ್ತಾನೆ. आचरण का क्या मतलब हुआ कि ये जो शरीर से जो भी नमस्कार करना नहीं करना चाहिए, ऐसा भाव नहीं. नमस्कार करना या ಸ್ತುತಿ बोलना या ಪಾಠ करना ಇತ್ಯಾದಿ ಇತ್ಯಾದಿ ಯಾವುದು ಮಾಡ್ತಾ ಇದ್ದಾನೆ, ಆ ಮಾಡುವುದರ ಹಿನ್ನೆಲೆಯಲ್ಲಿ ಅವನ ಅಂತರಂಗದ ಭಾವನೆಗಳು ಆ ಪಾಠದಲ್ಲಿ ಅತ್ಯಂತ ವಿಶುದ್ಧವಾಗಿರಬೇಕು. ಶುಭ ಭಾವದಲ್ಲಿ ಅತ್ಯಂತ ತಲ್ಲೀನ ಆಗಿರಬೇಕು. ಅರ್ಹಂತ ಪರಮೇಷ್ಠಿಗಳಲ್ಲಿ ಅತಿಯಾದ ಅನುರಾಗ ಭಾವ ಬರಬೇಕು. ಆದರೆ ಅವನಿಗೆ ಬರ್ತಾ ಇಲ್ಲ, ಹಾಗಾದರೆ ಅವನು ಭಕ್ತಿ ಮಾಡ್ತಾ ಇಲ್ಲ. ನಮಗೆ ಪ್ರತಿದಿನ ಪ್ರಯತ್ನ ಮಾಡೋದಿದೆ ಭಕ್ತಿಯನ್ನು ಮಾಡೋದು. ನಾವಿನ್ನು ಭಕ್ತಿಯನ್ನೇ ಮಾಡ್ತಾ ಇಲ್ಲ. ಭಕ್ತಿಯನ್ನು ಮೀರಿ ಹೋಗೋದು ಯಾವಾಗ? ಮುಂದಿನ ಅನೇಕ ಪದ್ಯಗಳಲ್ಲಿ, ಅನೇಕ ರೀತಿಯಾದ ಸ್ತುತಿ ಸ್ತೋತ್ರಗಳಲ್ಲಿ, ಪದ್ಯಗಳಲ್ಲಿ ಆಚಾರ್ಯರು ಇದೇ ವಿಷಯವನ್ನು ಹೇಳ್ತಾರೆ. ಒಂದು ಸ್ತುತಿಯಲ್ಲಿ ಕರ್ತೃತ್ವದ ಅಹಂಕಾರ ಒಂದು ಕಡೆಗಿದ್ರೆ, ಇನ್ನೊಂದು ಕಡೆಗೆ ವೀತರಾಗುತ್ತಾ ಇದೆ. ಭಕ್ತಿಯಲ್ಲಿ ಅತಿಯಾದ ಭಕ್ತಿ ಭಾವದಲ್ಲಿ ಮಾನತುಂಗ ಆಚಾರ್ಯ ಏನು ಹೇಳ್ತಾರೆ, ಮುಕ್ತಿ ಪ್ರದಾತ. ನೋಡಿ, ಆ ಭಕ್ತಿಯ ಭಾವನೆಯ ತೀವ್ರತೆಯಲ್ಲಿ ಆಚಾರ್ಯರು ಏನನ್ನಾದರೂ ಯಾಚನೆಯನ್ನ ಮಾಡ್ತಾ ಇದ್ರೆ ಅದು ಕೂಡ ಏನನ್ನು ಹೇಳ್ತಾ ಇದ್ದಾರೆ, ಮುಕ್ತಿ ಪ್ರದಾತ. ಯಾಚನೆ ಕೂಡ ಮಾಡ್ತಾ ಇಲ್ಲ, ಮುಕ್ತಿ ಪ್ರದಾತ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಯಾವುದನ್ನ ಹೇಳ್ತಾ ಇದ್ದಾರೆ? ಸಾಂಸಾರಿಕ ಅಭಿಲಾಷೆ ಇದೆಯೇನೋ? ಸಾಂಸಾರಿಕ ಅಭಿಲಾಷೆ ಇಲ್ಲವೇ ಇಲ್ಲ. ಆದರೆ ನಿಮ್ಮ ಸಮೀಪ ಬಂದ ನಂತರ, ನಿಮ್ಮ ಸನ್ನಿಧಿಯಲ್ಲಿ ಬಂದ ನಂತರ, आपके सानिध्य में आने से ही क्या हो जाता है कि सारे प्राणियों के दुख दूर हो जाते हैं. दुख दूर करने के लिए स्तोत्र नहीं कर रहा हो. ಆಚಾರ್ಯನ ಹೇಳ್ತಾ ಇದ್ದಾರೆ, ನಿಮ್ಮ ಸನ್ನಿಧಿಯಲ್ಲಿ ಬಂದ ತಕ್ಷಣವೇ ನನ್ನ ಎಲ್ಲ ದುಃಖಗಳು ದೂರ ಆಗ್ತಾ ಇದೆ. ಹಾಗಾದ್ರೆ ದುಃಖ ದೂರ ಮಾಡ್ತಾ ಇದ್ರೆ ಅನಂತ ಪರಮೇಷ್ಠಿ.
ದುಃಖ ದೂರ ಮಾಡ್ತಾ ಇದ್ದಾರೇನೋ. ಏಸೋ ಪಂಚನಮೋ ಯಾರೋ सव्व पावपण आसनो. सव्व पावपण सारे पापों का नाश होता है. किससे? इस पंच नमस्कार मंत्र से सारे पापों का नाश होता है. तो जो जो नमस्कार मंत्र पाठ करते हैं उसके सारे पाप नाश हो जाते हैं. हो जाते ಆಗ್ತವೋ ಇಲ್ವೋ? ಬರೀತಾ ಇದ್ದಾರೆ ಆಚಾರ್ಯರು ಸ್ಪಷ್ಟವಾಗಿ. ಏಸೋ ಪಂಚ ನಮೋಕಾರೋ ಸವ್ವ ಪಾವಪಣ ಆಸನ. ಈ ಪಂಚ ನಮೋಕಾರ ಮಂತ್ರದಿಂದ ಸರ್ವ ಪಾಪಗಳು ನಾಶ ಆಗುತ್ತೆ. ಹಾಗಾದ್ರೆ ಯಾರ್ಯಾರು ಪಂಚ ನಮಸ್ಕಾರ ಪಾಠ ಮಾಡ್ತಾರೆ ಸರ್ವ ದುಃಖಗಳು ನಾಶ ಆಗುತ್ತೇನೋ, ಸರ್ವ ಪಾಪಗಳು ನಾಶ ಆಗುತ್ತೇನೋ? ನಮೋಕಾರ ಮಂತ್ರ ಸರ್ವ ಪಾಪಗಳನ್ನು ನಾಶ ಮಾಡುತ್ತೇನೋ? ಏನಿದೆ ವಸ್ತು ಸ್ವರೂಪ? ಆಚಾರ್ಯ ಹೇಳ್ತಾ ಇದ್ದಾರೆ, ಆ ಪಂಚ ನಮಸ್ಕಾರ ಮಂತ್ರದ ಮೂಲಕ ಯಾವ ವ್ಯಕ್ತಿ ತನ್ನ ಜ್ಞಾನದಲ್ಲಿ ಪಂಚಪರಮೇಷ್ಠಿಗಳನ್ನು ಸ್ಥಾಪಿಸ್ತಾನೆ, ಆ ಮೂಲಕ ಪಂಚಪರಮೇಷ್ಠಿಗಳ ಗುಣಗಳನ್ನು ಸ್ಥಾಪಿಸ್ತಾನೆ. ಪಂಚಪರಮೇಷ್ಠಿಗಳ ಗುಣಗಳನ್ನು ಸ್ಥಾಪಿಸಿ ಆ ಗುಣಗಳಲ್ಲಿ ಅವನಿಗೆ ಅತಿಯಾದ ಅನುರಾಗ ಬರ್ತಾ ಇದೆ. ಅಂತಹ ವ್ಯಕ್ತಿಗೆ ಅವನ ಪಾಪೋದಯ ಪುಣ್ಯ ರೂಪವಾಗಿ ಪರಿಣಮಿಸುತ್ತೆ. क्यों? क्योंकि वर्तमान में अत्यंत शुभ भाव है. तो शुभ भाव के वजह से जो पाप का उदय था वो पुण्य रूप में परिणमित होता है, और जो पाप बनने वाला था वो नहीं बनता, वो पुण्य रूप में बन जाता है. किसको? जो जो नमस्कार मंत्र पढ़ता है उसको नहीं. नमस्कार मंत्र के निमित्त से जो अरहंत परमेष्ठ के गुणों में अतिया मतलब अनुराग करता है उसको अपने पाप दूर हो जाते हैं. तो ಎಲ್ಲರಿಗೂ ಆಗೋದಿಲ್ಲ. ಅದೇ ರೀತಿ ಆಚಾರ್ಯ ಹೇಳ್ತಾ ಇದ್ದಾರೆ, ಸ್ತೋತ್ರವನ್ನು ಮಾಡುವಂತಹ ಮೂಲಕ ಯಾವ ವ್ಯಕ್ತಿ ಆ ಜಿನೇಂದ್ರ ಪರಮೇಷ್ಠಿಯ ಗುಣಗಳನ್ನು ಆರಾಧಿಸ್ತಾ ಇದ್ದಾನೆ, ಆ ಆದಿನಾಥ ತೀರ್ಥಂಕರರ ಗುಣಗಳಲ್ಲಿ ಅತಿಯಾದ ಅನುರಾಗವನ್ನು ಇಡ್ತಾ ಇದ್ದಾನೆ, ಅಂತಹ ವ್ಯಕ್ತಿಯ ದುಃಖಗಳು ದೂರ ಆಗ್ತಾ ಇದೆ. ಆದರೆ ಯಾವ ವ್ಯಕ್ತಿ ದುಃಖವನ್ನು ದೂರ ಮಾಡಲಿಕ್ಕೆ ಸ್ತುತಿಯನ್ನು ಮಾಡ್ತಾನೆ ಅಂತಹ ವ್ಯಕ್ತಿಗೆ ಪುನಃ ನಿಧಾನ ಮುಂದಾಗ್ತಾ ಇದೆ. ಏನು ಹೇಳ್ತಾ ಇದ್ದಾರೆ? जो व्यक्ति पापों को दूर करने के लिए स्तुति करता है उसको तो पुनः निदान बंद होता है. निदान पाप कर्म का बंद हो जाता है. तो करना क्या है? ಒಂದು ಕಡೆಗೆ ನಿಧಾನ ಬಂದ ಆಗುತ್ತಾ ಇದೆ, ಇನ್ನೊಂದು ಕಡೆಗೆ ಪಾಪ ಕೂಡ ಪುಣ್ಯರೂಪವಾಗಿ ಪರಿಣಮಿಸ್ತಾ ಇದೆ. ಹಾಗಾದ್ರೆ ಪಾಪ ಪುಣ್ಯರೂಪವಾಗಿ ಪರಿಣಮಿಸಬೇಕಾದ್ರೆ ಭಕ್ತ ಏನು ಮಾಡ್ತಾ ಇದ್ದಾನೆ? ಅವನೆಲ್ಲ ರೀತಿಯಾದ ಆಸಕ್ತಿಯನ್ನ ಭಗವಂತನ ಗುಣಗಳಲ್ಲಿ ಇಡ್ತಾ ಇದ್ದಾನೆ. ನನಗೆ ಯಾವತ್ತಾದ್ರೂ ಆ ಗುಣಗಳ ಮಹಿಮೆ ಬರ್ತಾ ಇದೆಯೇನೋ? ಯಾರಿಗೆ ಆ ಗುಣಗಳ ಮಹಿಮೆ ಬರ್ತಾ ಇದೆ ಅವನ ಪಾಪೋದಯ ಪುಣ್ಯರೂಪವಾಗಿ ಪರಿಣಮಿಸುತ್ತೆ. ಆದರೆ ಯಾರು ದುಃಖವನ್ನ ದೂರ ಮಾಡಲಿಕ್ಕೋಸ್ಕರನೇ ಸ್ತುತಿ ಮಾಡ್ತಾ ಇದ್ದಾನೆ ಅವನಿಗೇನಾಯ್ತು? ಅವನ ಅಭಿಲಾಷೆ ಏನಿದೆ उसका अभिप्राय तो संसारिक सुख सामग्री को पाना ही है. तो उस वजह से बंद क्या होगा? तो बंद तो पाप का ही होगा. तो करता क्या है? स्तुति का पाठ करता है और बंद क्या होता है? तो स्तुति का पाठ करने से पाप का बंद होता है क्या? ऐसा नहीं. ಸ್ತುತಿಯ ಪಾಠದ ಮೂಲಕ ಅವನು ಆ ತೀರ್ಥಂಕರರ ಗುಣಸ್ತವನವನ್ನು ಮಾಡಬೇಕಿತ್ತು. ಹಾಗಾದರೆ ಸ್ತುತಿಯ ಮೂಲ ಪ್ರಯೋಜನ ಏನು? ಭಕ್ತಾಂಬರವನ್ನು ರಚಿಸುವ ಮೂಲ ಪ್ರಯೋಜನ ಏನು? ತೀರ್ಥಂಕರರ ಗುಣಗಳ ಸ್ಮರಣೆ, ತೀರ್ಥಂಕರರ ಗುಣಚಿಂತನೆ, ಗುಣಗಳಲ್ಲಿ ಅನುರಾಗ. ಇದು ಮುಖ್ಯ ಸ್ತುತಿಯ ಪ್ರಯೋಜನ है. यही स्तुति का मूल प्रयोजन है. यदि कोई व्यक्ति स्तुति के निमित्त से अरहंत के गुणों का स्तवन न करे, अरहंत के गुणों का चिंतन नहीं करे, अरहंत के गुणों में अनुराग नहीं करे, तो ऐसी स्तुति किसी काम की नहीं है. ಆ ಸ್ತುತಿಯಿಂದ ಯಾವುದೇ ಲಾಭ ಆಗುವುದು ಸಾಧ್ಯ ಇಲ್ಲ. ಸ್ತುತಿಯ ಮೂಲಕ ನಿರಂತರ ಆ ವ್ಯಕ್ತಿ ಆ ಗುಣಗಳಲ್ಲಿ ತನ್ನ ಅನುರಾಗವನ್ನು ಮಾಡಬೇಕಿದೆ.
ಅದಿಲ್ಲದೇನೆ ನಾನು ಸ್ತುತಿ ಮಾಡಿದ್ರೆ ಆ ಸ್ತುತಿ ಅತ್ಯಂತ ರಿಕ್ತ ಇದೆ. ಅವನ ಮನಸ್ಸು ಯಾವ ರೀತಿಯಾಗಿ ರಿಕ್ತ ಇದೆ, ಸ್ತುತಿ ಕೂಡ ಅತ್ಯಂತ ರಿಕ್ತ ಇದೆ. ಇಸ್ಸೆ ಕುಚ್ नहीं होने वाला. ಇಂತಹ ಸ್ತುತಿಯಿಂದ ನನಗೇನೂ ಲಾಭ ಆಗೋದಿಲ್ಲ. ಹಾಗಾದ್ರೆ अंतिमವಾಗಿ ಹೇಳ್ತಾರಲ್ಲ, अनेक भक्तामृत ನಂತರ भक्तामृत के पाठ करने से इतने उपवासों का फल लगता है. ಒಂದು ಸಲ ಭಕ್ತಾಮೃತ ಪಾಠ ಮಾಡಿರೋದ್ರಿಂದ ಇಷ್ಟು ಉಪವಾಸದ ಫಲ ಸಿಗುತ್ತೆ. तो उपवास का फल किसको मिलता है? ಭಕ್ತಾಮೃತ ಪಾಠ ಮಾಡಿದ ತಕ್ಷಣ ಉಪವಾಸದ ಫಲ ಸಿಗುತ್ತೇನೋ? बोलते जाओ 48 ही तो पद्य है, फटाफट बोलते जाओ. 48 खत्म हो गए तो कितने उपवासों का फल लगेगा? ಎಷ್ಟು ಉಪವಾಸದ ಫಲ ಸಿಗುತ್ತೆ? नहीं, उपवास का फल तो नहीं लगेगा. ಉಪವಾಸದ ಫಲ ಅವನಿಗೆ ಸಿಗೋದಿಲ್ಲ. ಯಾರಿಗೆ ಸಿಗುತ್ತೆ? अरे जो व्यक्ति अनंत परमेष्टि के समीप में वास करे, कम से कम स्तुति खत्म होने तक, ಯಾವ ವ್ಯಕ್ತಿ ಆ ಸ್ತುತಿ ಮುಗಿಯೋವರೆಗೆ ಕನಿಷ್ಠ ಪಕ್ಷ ಅರ್ಹಂತ ಪರಮೇಷ್ಠಿಯ ಸನ್ನಿಕಟದಲ್ಲಿ ವಾಸ ಮಾಡಿದ್ದೇ ಆದರೆ, ಅವನ ಜ್ಞಾನವೆಲ್ಲ ಅರ್ಹಂತ ಪರಮೇಷ್ಠಿಯ ಗುಣಗಳಲ್ಲೇ ಇದ್ದಿದ್ರೆ ಆ ವ್ಯಕ್ತಿಗೆ ಉಪವಾಸದ ಫಲ ದೊರೆಯುತ್ತದೆ. ಯಾಕೆ? ನಾವು ನಿನ್ನೆ ಚರ್ಚೆ ಮಾಡಿ, ಉಪವಾಸ ಯಾವುದು? ಅವನ ಜ್ಞಾನದಲ್ಲಿ ಆ ಸಮಯದವರೆಗೆ ಅರ್ಹಂತ ಪರಮೇಷ್ಠಿಯ ಗುಣಗಳಿದೆ. ಎಲ್ಲಿವರೆಗೆ ಅವನು ಸ್ತುತಿ ಮಾಡ್ತಾ ಇದ್ದಾನೆ ಅಲ್ಲಿವರೆಗೆ ಅವನ ಚಿತ್ತದಲ್ಲಿ, ಅವನ ಮನಸ್ಸಿನಲ್ಲಿ, ಅವನ ಜ್ಞಾನದಲ್ಲಿ ಅರ್ಹಂತ ಪರಮೇಷ್ಠಿಗಳ ಗುಣಗಳಿದೆ. ಸಂಸಾರ ಭೋಗ ಸಾಮಗ್ರಿಗಳಿಲ್ಲ. जब तक वो स्तुति करता है तब तक उसके ज्ञान में, उसके चित्त में अरहंत परमेष्ठि के गुण है. उसके चित्त में संसार के भोग सामग्री नहीं है. तो चित्त में संसार के भोग सामग्री का नहीं होना, इसका नाम उपवास. ಚಿತ್ತದಲ್ಲಿ, ಅವನ ಮನಸ್ಸಿನಲ್ಲಿ, ಅವನ ಜ್ಞಾನದಲ್ಲಿ ಸಾಂಸಾರಿಕ ವಸ್ತುಗಳು, ಇಂದ್ರಿಯ ವಿಷಯಗಳು, ಭೋಗ ಸಾಮಗ್ರಿಗಳು, ಶರೀರ ಇತ್ಯಾದಿ ಅವನ ಮನಸ್ಸಿನಲ್ಲಿ ಇಲ್ಲದೇ ಇರೋದು, ಅದರ ಹೆಸರು ಉಪವಾಸ. ಹಾಗಾದ್ರೆ ಚಿತ್ತದಲ್ಲಿ ಅರ್ಹಂತ ಪರಮೇಷ್ಠಿಗಳಿದ್ದಾರೆ. ಅರ್ಹಂತ ಪರಮೇಷ್ಠಿಗೂ ಬೇಕೋ ತೋ ಸೈ. ಆ ಅರ್ಹಂತ ಪರಮೇಷ್ಠಿಯ ಅನಂತ ಚತುಷ್ಟಯಗಳನ್ನ, ಸಿದ್ಧ ಪರಮೇಷ್ಠಿಯ 8 ಗುಣಗಳನ್ನ, ಆಚಾರ್ಯ ಪರಮೇಷ್ಠಿ, ಉಪಾಧ್ಯಾಯ ಪರಮೇಷ್ಠಿ, ಸಾಧು ಪರಮೇಷ್ಠಿ, ಆ ಪರಮೇಷ್ಠಿಗಳಲ್ಲಿ ಇರ್ತಕ್ಕಂತಹ ಅತಿ ಉನ್ನತವಾದ, ಉತ್ಕೃಷ್ಟವಾದ ಆತ್ಮಿಕ ಗುಣಗಳನ್ನು ಅವನು ತನ್ನ ಜ್ಞಾನದಲ್ಲಿ ಸ್ಥಾಪಿಸಿದನು. आह्वान करते हैं अपन पूजा में. आह्वान किसका करना? शांतिनाथ स्वामी. तो शांतिनाथ स्वामी का आह्वान कैसे करना? ಶಾಂತಿನಾಥ ಭಗವಂತರ ಯಾವ ಗುಣಗಳಿದೆ ಆ ಗುಣಗಳನ್ನ ಅವನು ತನ್ನ ಚಿತ್ತದಲ್ಲಿ, ತನ್ನ ಹೃದಯದಲ್ಲಿ ಸ್ಥಾಪನೆ ಮಾಡ್ತಾನೆ. इसका नाम आह्वान. तो आमंत्रण ಯಾರಿಗೆ? ಅನಂತ ಪರಮೇಷ್ಠಿ, ಸಿದ್ಧ ಪರಮೇಷ್ಠಿ, ಸಿದ್ಧಗತಿಯಿಂದ ಇಲ್ಲಿ ಬರೋದಿಲ್ಲ. तो आह्वान किसका करना है? आह्वान उस परमेष्ठि में जो गुण वर्तमान में प्रत्यक्ष रूप में प्रकट है, उन गुणों का आमंत्रण है कि ऐसे गुण मेरे हृदय में आकर स्थापित हो तो मैं पूजा शुरू करूं. तो पूजा कैसे शुरू करनी? पूजा जब तक खत्म नहीं हो तब तक मेरे चित्त में उन परमेष्ठि के गुण विराजमान हो. तो ಅನಂತ ಪರಮೇಷ್ಠಿ ಗುಣಗಳನ್ನ ವಿರಾಜಮಾನ ಮಾಡಿ ನಾನು ಸ್ತುತಿ ಮಾಡೋದಿದೆ, ಪೂಜೆ ಮಾಡೋದಿದೆ. ಆದರೆ ನನ್ನ ಮನಸ್ಸು ರಿಕ್ತ ಇದೆ. ನನ್ನ ಮನಸ್ಸಿನಲ್ಲಿ ಗುಣಗಳೇ ಇಲ್ಲ. ನನ್ನ ಮನಸ್ಸಿನಲ್ಲಿ ಅನಂತ ಪರಮೇಷ್ಠಿ ಇಲ್ಲ, ಅವರ ಗುಣಗಳಿಲ್ಲ. ಸಿದ್ಧ ಪರಮೇಷ್ಠಿ ಇಲ್ಲ, ಅವರ ಗುಣಗಳಿಲ್ಲ. ಭೋಗ ಸಾಮಗ್ರಿಗಳಲ್ಲಿ ನನ್ನ ಚಿತ್ತ ಅತ್ಯಂತ ತನ್ಮಯ ಆಗಿದೆ. ಯಾವ ಸಮಯದಲ್ಲಿ? ಸ್ತುತಿ ಮಾಡುವ ಸಂದರ್ಭದಲ್ಲಿ ಕೂಡ. ಹಾಗಾಗಿ ನಾವು ಸ್ತುತಿ ಭಕ್ತಿಯ ವಾಸ್ತವಿಕವಾದ ಅರ್ಥವನ್ನು ತಿಳಿಯೋದಿದೆ. ಹೆಂಗೆ ನಾನು ಭಕ್ತಿ ಮಾಡೋದಿದೆ? ಭಕ್ತಿ ಮಾಡೋ ಸಂದರ್ಭದಲ್ಲಿ ಸಾಂಸಾರಿಕ ಯಾವ ಅಭಿಲಾಷೆಯೂ ಆ ಜೀವಕ್ಕಿಲ್ಲ. ಅವನಿಗೆ ಮಹಾನತೆ ಯಾವುದು ಇದ್ದಿದೆ? ಅರ್ಹಂತ ಪರಮೇಷ್ಠಿ ನಿಸ್ವಾರ್ಥ ಭಾವದಿಂದ ಉಪದೇಶ ಮಾಡ್ತಾ ಇದ್ದಾರೆ. ಹಿತೋಪದೇಶಿ. ಸಂಸಾರ में ऐसा कोई हितोपदेशी है ही नहीं जैसे तीर्थंकर परमेष्ठी है.
ಮೋಹ ರಾಗ ದ್ವೇಷ ಎಲ್ಲವನ್ನ ಬಿಟ್ಟು ಅತ್ಯಂತ ನಿಸ್ವಾರ್ಥ ಭಾವದಿಂದ ಉಪದೇಶವನ್ನ ಕೊಡ್ತಾ ಇದ್ದಾರೆ. ಯಾರು ಉಪದೇಶವನ್ನ ಕೇಳ್ತಾ ಇದ್ದಾರೆ ಅವನಲ್ಲಿ ರಾಗ ಇಲ್ಲ, ಯಾರು ಉಪದೇಶವನ್ನ ಧಿಕ್ಕರಿಸ್ತಾ ಇದ್ದಾನೆ ಅವನಲ್ಲಿ ದ್ವೇಷ ಇಲ್ಲ, ಅತ್ಯಂತ ನಿಸ್ವಾರ್ಥ ಭಾವದಿಂದ ಉಪದೇಶವನ್ನ ಕೊಡ್ತಾ ಇದ್ದಾರೆ. ಅತ್ಯಂತ ನಿಸ್ವಾರ್ಥ ಭಾವದಿಂದ. ಇಂತಹ ವ್ಯಕ್ತಿ ಎಲ್ಲಿ ಸಿಗ್ತಾರೆ ನಮಗೆ? ಇಂತಹ ಉಪದೇಶ ಎಲ್ಲಿ ಸಿಗುತ್ತೆ ನಮಗೆ? ಅದರ ಮಹಾನತೆ ಆ ಜೀವಕ್ಕೆ ಬರ್ತಾ ಇದೆ, ಹಾಗಾಗಿ ಅವನು ಭಕ್ತಿಯನ್ನು ಮಾಡ್ತಾ ಇದ್ದಾನೆ. सौदर में इंद्र आगे नतमस्तक है क्योंकि उसको अपने संपत्ति से भी अधिक उस अनंत चतुष्टय की महिमा आती है, तो वो नतमस्तक है. लेकिन जो भक्त सिर्फ भक्ति का अभिनय करता है, उसके मन में तो सिर्फ संसार के भोगों का, संसार के विषयों का या अपने शरीर का ही ಚಿಂತವನ್ ಚಲ್ತಾ ಇರುತ್ತೆ. ಹಾಗಾದ್ರೆ ಭಕ್ತಿ ಆಗುತ್ತೇನೋ? ಭಕ್ತಿ ಆಗೋದೇ ಇಲ್ಲ. ಈ ಮಾನಸಿಕತೆಯಿಂದಲೇ ನಾವು ಭಕ್ತಾಮರಿಗೆ ಅನೇಕ ಕಥೆಗಳನ್ನು ಸೃಷ್ಟಿ ಮಾಡಿದ್ದೇವೆ. ಕಥೆಗಳಿಲ್ಲ, ನಾವು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಈ ಸ್ವಾಧ್ಯಾಯವನ್ನ ಶುರು ಮಾಡೋಕ್ಕಿಂತ ಮುಂಚೆನೋ ನಾವು ಅನ್ಕೊಂಡಿರ್ಬೇಕು ಭಕ್ತಾಂಬರ ಕಥೆಯನ್ನ ನಾವು ಕೇಳ್ತೀವಿ ಇವತ್ತಂತ. ಯಾಕಂತ ಹೇಳಿದ್ರೆ ನಾವು ವಿಚಾರನೆ ಮಾಡಿಲ್ಲ ಭಕ್ತಿ ಅಂದ್ರೆ ಏನು ಅಂತ, ಭಕ್ತಾಮರ ಅಂದ್ರೆ ಏನು, ಭಕ್ತಿ ಅಂದ್ರೆ ಏನು ವಿಚಾರ ಮಾಡಬೇಕಿದೆ. ಆದ್ರೆ ನಾವು ವಿಚಾರ ಮಾಡ್ತಿಲ್ಲ. ತೋ ಅಭಿ ನಮ್ಮ ಪುಣ್ಯೋದಯದಿಂದ ನಮಗೆ ವಿಚಾರ ಮಾಡಲಿಕ್ಕೆ ಸಂದರ್ಭ ಸಿಕ್ಕಿದೆ. ಹಾಗಾದ್ರೆ ನಾವು ವಿಚಾರ ಮಾಡೋದಿದೆ, ವಾಸ್ತವಿಕವಾದ ಭಕ್ತಿ ಯಾವುದಿದೆ, ವಾಸ್ತವಿಕವಾದ ಭಕ್ತಾಂಬರ ಸ್ತೋತ್ರ ಯಾವುದಿದೆ, ಎಲ್ಲಿ ಆ ಕಾಲದಲ್ಲಿ ಇಂತಹ ಜೈಲು ಮಾಡಲಿಕ್ಕೆ ಸಾಧ್ಯ ಅಂತೇನೋ ಇವಾಗಲೇ 21ನೇ ಶತಮಾನದಲ್ಲೇ ಇಲ್ಲ. ಎಲ್ಲ 48 ಬೇಡಿಗಳನ್ನ ಹಾಕಿ 48 ಬಾಗಿಲುಗಳನ್ನ ಹಾಕಿ ಮಾಡೋದು ಸಾಧ್ಯ ಇದೆಯೇನು? ಒಬ್ಬ ದಿಗಂಬರ ಮುನಿಗೆ ಒಬ್ಬ ರಾಜ ಇಂಥ ಶಿಕ್ಷೆಯನ್ನು ಯಾಕೆ ಕೊಡ್ತಾನೆ? ಯಾವುದಿದೆ? ऐसा तो संभव है नहीं, तो क्यों बनाया गया? जीव को भक्ति से भटकाने के लिए बनाया गया. तो अपन सोचे कि भक्ति क्या होती है. 48 ಪದ್ಯಗಳಿತ್ತು, 50 ಪದ್ಯ ಇದ್ರೆ 50 ಬೇಡಿಗಳಾಗ್ತಿತ್ತು. ಇದರಲ್ಲಿ ಏನು ವ್ಯತ್ಯಾಸ ಇದೆ? ಏನೂ ವ್ಯತ್ಯಾಸ ಇಲ್ಲ. और यदि ऐसा हुआ भी हो तो भी मेरा ध्यान कहाँ जाना चाहिए? मैना सुंदरी ने सिद्ध चक्र का विधान किया तो क्या हो गया? कोण दूर हो गया. तो मैं क्या करूं? अब ನಾನೇನ್ ಮಾಡಬೇಕು? ಯಾವುದಕ್ಕೋಸ್ಕರ ಸಿದ್ಧಚಕ್ರ ಆರಾಧನೆ ಮಾಡಬೇಕು? ರೋಗ ದೂರ ಆಗಲಿಕ್ಕೆ. ಓದು ಪ್ರಥಮಾನ ಯೋಗದಲ್ಲಿ ಇಂತಹ ಅನೇಕ ಕಥೆಗಳಿದೆ. ಕಥೆಯ ಪ್ರಯೋಜನ ಏನಿತ್ತು? ಪ್ರಥಮಾನ ಯೋಗದಲ್ಲಿ ಬರ್ತಕ್ಕಂತಹ ಕಥೆಗಳ ಪ್ರಯೋಜನ ನೀನು ಸಂಸಾರದಿಂದ ಒಂದು ಸ್ವಲ್ಪ ಬಿಡುವು ಮಾಡಿಕೊಂಡು ಧರ್ಮದ ಕಡೆಗೆ ಬಾ, ಆ ಒಂದು ಕಾರಣಕ್ಕಾಗಿ ಕಥೆಗಳನ್ನ ಮಾಡಿತ್ತು. तो कथाओं का प्रयोजन क्या? कथाओं का प्रयोजन संसार से जीव को छुड़ाकर धर्म में प्रवृत्त कराना, ये कथा का प्रयोजन था. तो मूल प्रयोजन तो भूल गया मैं. ಎಷ್ಟು ಕಥೆಗಳಿದೆ? ಪ್ರಥಮಾನ ಯೋಗ ಕಥೆಗಳಿಂದ ತುಂಬಿದೆ. 24 ತೀರ್ಥಂಕರರ ಕಥೆಗಳಿದೆ. ಸೊ 24 ತೀರ್ಥಂಕರರ ಕಥೆಗಳಿಂದ ನಾನು ಏನು ಪ್ರೇರಣೆಯನ್ನ ತಗೊಳ್ಳೋದು? क्या प्रेरणा लेना? आदिनाथ भगवान ने 2 शादी की थी, तो मुझे क्या करना? ये प्रेरणा लेनी. कथा किस लिए बनाई जाती है? कथा तो अधर्म से, संसार से निवृत्त होकर धर्म में प्रवृत्ति कराने के लिए कथा बनाई जाती है. तो ನಾನೇನನ್ನ ನೋಡೋದಿದೆ? ನಾನು ಆ ವಿಷಯವನ್ನ ನೋಡಿ ಪ್ರೇರಣೆನೇ ಏನು ತಗೊಳ್ಳೋದಿದೆ? ಆ ಮೂಲಕ ಧರ್ಮದಲ್ಲಿ ಪ್ರವೃತ್ತಿ ಮಾಡೋ ಪ್ರೇರಣೆ ತಗೊಳ್ಳೋದಿದೆ. ಆದ್ರೆ ನನ್ನ ಗಮನ ಇಲ್ಲ ಹೋಗುತ್ತೆ, ಗಮನ ಇಲ್ಲ ಪುನಃ ಸಂಸಾರ. ಹಾಗಾದ್ರೆ ಸಂಸಾರದಿಂದ ನಿವೃತ್ತಿ ಆಯ್ತೇನೋ? निवृत्ति कहाँ हुआ? निवृत्ति तो नहीं
हमें पता है क्या, वो तो नहीं पता। चंदन बाला ने जिस प्रकार से आहार दी थी वो विधि हमको पता है क्या, कि वो विधि तो नहीं पता। उसके अंदर के अभिप्राय पता है क्या, कि वो तो नहीं पता। ಹಾಗಾದ್ರೆ ನಮಗೇನು ಗೊತ್ತಿದೆ? ಬಹಿರಂಗದ ಕಥೆ ಮಾತ್ರ ಗೊತ್ತಿದೆ. ಹಾಗಾದ್ರೆ ಆ ಮೂಲಕ ನನ್ನ ಗಮನ ಎಲ್ಲ ಆ ಕಡೆಗೆ ಹೋಗುತ್ತೆ. ಆರಾಧನೆ ಏನಕ್ಕೆ ಮಾಡೋದು? ರೋಗ ದೂರ ಆಗಲಿಕ್ಕೆ. ಆಹಾರ ಯಾಕೆ ಕೊಡೋದು? ಬಂಧನದಿಂದ ಮುಕ್ತಿ. ಯಾವ ಬಂಧನ? ಇಂದ್ರಿಯಗಳ ಬಂಧನದಿಂದ ಮುಕ್ತ ಆಗಲಿಕ್ಕೆ ಆಹಾರ ಕೊಡೋದು. ಹಾಗಾದ್ರೆ ವಾಸ್ತವಿಕ ಭಕ್ತಿ ಆಗುತ್ತೇನೋ? भक्ति आगोदे ಇಲ್ಲ. चंदन बाला ने ये सोचकर आहार दी थी क्या कि मेरे सारे ये बंधन टूट जाए, ये श्रेष्ठ के घर से मैं निकल जाऊं, इसलिए मैं आहार दे रही हूं, ऐसा सोच के आहार दिया था? ಇಲ್ಲ. ತನ್ನ ಅತಿಯಾದ ಭಕ್ತಿ ಭಾವದಿಂದ ಆ ಒಂದು ದಿವ್ಯ ಆತ್ಮ ಇಲ್ಲಿಗೆ ಬಂದಿದೆ, ಅಂತಹ ದಿವ್ಯ ವ್ಯಕ್ತಿಗೆ ನಾನು ಆಹಾರ ಕೊಡಲೇಬೇಕು ಅನ್ನತಕ್ಕಂತ ಉತ್ಕಟ ಆಸೆಯಿಂದ ಆ ಚಂದನ ಬಾಲೆ ಆಹಾರವನ್ನು ಕೊಡ್ತಾರೆ. ಆಗ ಸಹಜವಾಗಿ ಘಟನೆ ನಡೆದು ಹೋಗುತ್ತೆ. ಯಾಕೆ? ನಾವು ಚರ್ಚೆ ಮಾಡಿದ್ವಿ, ಯಾವ ವ್ಯಕ್ತಿಯ ಅಂತರಂಗ ಚಿತ್ತದಲ್ಲಿ ಅರ್ಹಂತ ಪರಮೇಶ್ವರಿಯ ಗುಣಗಳಿದೆ ಅವನ ದುಃಖಗಳು ಸಹಜವಾಗಿ ದೂರ ಆಗುತ್ತೆ. तो सहज दूर हो जाना अलग बात और दूर करने के लिए भक्ति करना अलग बात. ಏನು ಹೇಳ್ತಾ ಇದ್ದಾರೆ? ದುಃಖಗಳು ಸಹಜವಾಗಿ ದೂರ ಆಗೋದು ಬೇರೆ ವಿಷಯ, ಆದರೆ ದುಃಖಗಳು ದೂರ ಆಗಲಿಕ್ಕೆ ಭಕ್ತಿ ಮಾಡೋದು ಅದು ನಿಧಾನ ಬಂದಕ್ಕೆ ಕಾರಣ. ಯಾಕೆಂದ್ರೆ ಪ್ರಯೋಜನ ಏನಿದೆ? ಆ ದಿವ್ಯ ಅನಂತ ಪರಮೇಶ್ವರಿಯ ಸನ್ನಿಕಟದಲ್ಲಿ ಹೋದಾಗ ದುಃಖ ದೂರ ಆಗೋದು ನಿಶ್ಚಿತ ಇದೆ. ಆ ಅನಂತ ಪರಮೇಶ್ವರಿ ತೀರ್ಥಂಕರ ಬಾಲಕನ ಜನ್ಮ ಆದಾಗ ಒಂದು ಕ್ಷಣಕ್ಕೆ ನರಕದಲ್ಲೂ ಕೂಡ ಶಾಂತಿ ಆಗುತ್ತೆ. ಹಾಗಾದ್ರೆ ಬಾಲಕ ತೀರ್ಥಂಕರನಾದಾಗ ಅವನ ಸನ್ನಿಧಿಯಲ್ಲಿ ಹೋದಂತಹ ಜೀವಕ್ಕೆ ದುಃಖ ದೂರ ಆಗುವುದು ಸಹಜ ಇದೆ. ಸಮೋಶರಣದಲ್ಲಿ ಪ್ರವೇಶ ಮಾಡಿದವನಿಗೆ ಯಾವ ಇಂದ್ರಿಯಗಳ ಬಾಧೆಯೂ ಆಗೋದಿಲ್ಲ, ಯಾವ ಬಾಧೆನೂ ಆಗೋದಿಲ್ಲ. ಅವನಿಗೆ ಹಸಿವಾಗ್ತಾ ಇಲ್ಲ, ಅವನಿಗೆ ಬಾಯಾರಿಕೆ ಆಗ್ತಾ ಇಲ್ಲ, ಅವನಿಗೆ ಸ್ಪರ್ಶನೇಂದ್ರಿಯ ದುಃಖ ಕೊಡ್ತಾ ಇಲ್ಲ, ಬೆನ್ನು ನೋವ್ತಾ ಇಲ್ಲ, ಕಾಲು ನೋವ್ತಾ ಇಲ್ಲ, ಅವನಿಗೆ ಯಾವ दुखಗಳು ಆಗ್ತಾ ಇಲ್ಲ. क्यों? क्योंकि वो कहाँ विद्यमान है, कहाँ बैठा हुआ है? अरहंत परमेश्वरी, साक्षात अरहंत परमेश्वरी के सानिध्य में विराजमान है, तो उसको दुख होने का मतलब ही नहीं है. तो ये तो सहज होने वाली क्रिया है. जो क्रिया सहज होने वाली है उसको मैं प्रयत्न पूर्वक करूं तो मैं मूढ़ अज्ञानी हूं. ಯಾವ ಕ್ರಿಯೆ ಸಹಜವಾಗಿ ಆಗೋದಿದೆ ಆ ಕ್ರಿಯೆಯನ್ನ ನಾನು ಪ್ರಯತ್ನಪೂರ್ವಕವಾಗಿ ಮಾಡೋದಾದ್ರೆ ಆಚಾರ್ಯರು ನನಗೆ ಅಜ್ಞಾನಿ ಅಂತ ಕರೀತಾರೆ. ಸಹಜ ಆಗೋದಿದೆ, ಆ ಅರ್ಹಂತ ಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ನಾನು ಓದಿದ್ದೆ ಆದರೆ ನನ್ನ ದುಃಖಗಳು ದೂರ ಆಗೋದು ನಿಶ್ಚಿತ ಇದೆ. ಅದರಲ್ಲಿ ನನಗೆ ಯಾವ ಸಂದೇಹಗಳು ಬೇಕಾಗಿಲ್ಲ. ಆದ್ರೆ ನನಗೆ ಅಂತಹ ಶುದ್ಧ ಅರ್ಹಂತ ಪರಮೇಶ್ವರಿ ಇದೆಯೇನು? ಅರ್ಹಂತ ಪರಮೇಶ್ವರಿ ಆ ಥರ ಶುದ್ಧ ಬೇಕಲ್ಲ. ಆ ಶುದ್ಧ ಇದ್ರೆ ಮಾತ್ರ ನನಗೆ ಭಕ್ತಿ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಶುದ್ಧ ನನಗೆ ಆಗಬೇಕಾದ್ರೆ ಏನು ಮಾಡಬೇಕು? ಪುನಃ ಪುನಃ ನಿರಂತರವಾಗಿ ಅರ್ಹಂತ ಪರಮೇಶ್ವರಿಯ ಗುಣಗಳನ್ನ ನಾನು ಸ್ಮರಿಸಬೇಕಿದೆ, ಚಿಂತನೆ ಮಾಡಬೇಕಿದೆ, ವಿಚಾರ ಮಾಡಬೇಕಿದೆ. ಇಂತಹ ಗುಣಗಳಿರೋನು ನಿಜವಾದ ದೇವನೋ ಅಥವಾ ನಾನು ಯಾವ ಸಂಸಾರಿಕ ಆಸೆಗಳನ್ನ ಪಡ್ತಾ ಇದ್ದೇನೆ ಅದನ್ನ ಪೂರೈಸೋನು ನಿಜವಾದ ದೇವನು. ಅರ್ಹಂತ ಪರಮೇಶ್ವರಿ ಯಾವ ಉಪದೇಶವನ್ನ ಕೊಡ್ತಾ ಇದ್ದಾರೆ? ಅವರ ಉಪದೇಶದಿಂದ ಸಾಂಸಾರಿಕ ದುಃಖನೂ ದೂರ ಆಗುತ್ತೆ, ಇನ್ಯಾವತ್ತೂ ಆ ದುಃಖ ಬಾರದೇ ಇರುವಂತಹ ಉಪದೇಶವನ್ನು ಅವರು ಕೊಡ್ತಾ ಇದ್ದಾರೆ. तो कौन सा उपदेश उत्कृष्ट है? ಒಂದು ಸಲಿ ಅನಂತ ಪರಮೇಶ್ವರಿಯ ಉಪದೇಶವನ್ನ ನಾನು ಅನುಸರಿಸಿದ್ದೆ ಆದರೆ ಸಾಂಸಾರಿಕ ದುಃಖನೂ ದೂರ ಆಗುತ್ತೆ, ಜನ್ಮ ಮರಣ ನಾಶವಾಗಿ ಹೋಗುತ್ತೆ. ಹಾಗಾದ್ರೆ ಇನ್ಯಾವತ್ತೂ ದುಃಖನೇ ಬರೋದಿಲ್ಲ, ಇನ್ಯಾವತ್ತೂ ದುಃಖನೇ ಬರೋದಿಲ್ಲ. अब किसी भी गति में
जन्म लेना नहीं पड़ेगा, ऐसा उपदेश अनंत परमेष्ठी देते हैं। तो कौन सा उपदेश उत्कृष्ट है? सांसारिक भोगಗಳು ಸಿಕ್ಕರೆ ಎಷ್ಟು ಕಾಲದವರೆಗೆ? अभी का रोग दूर हुआ तो कल कोई गारंटी है कि अगला रोग नहीं आने वाला है? ऐसी कोई गारंटी कि नहीं। ನಾಳೆ ಮತ್ತೊಂದು ರೋಗ ಬರುತ್ತೆ, ಹಾಗಾದ್ರೆ ನಾಳೆ ಮತ್ತೊಂದು ಆರಾಧನೆ ಮಾಡು, ಮತ್ತೆ ಮತ್ತೊಂದು ಬರುತ್ತೆ, तो ಏನು ಮಾಡೋದು? ಎಷ್ಟು ರೋಗ दूर ಆಗಲಿಕ್ಕೆ ಸಾಧ್ಯ ಇದೆ? ऐसा कोई कार्य कर कि शरीर का ही अभाव हो जाए। ಶರೀರಕ್ಕೆ ಅಭಾವ ಆದರೆ ಯಾವ ರೋಗದ ಚಿಂತೆನೂ ಇಲ್ಲ, ಯಾವ ಇಂದ್ರಿಯಗಳ ಅಭಿಲಾಷೆಯೂ ಇಲ್ಲ, ಯಾವುದೂ ಇಲ್ಲ. ಆ ರೀತಿಯಾದ ಒಂದು ಸ್ಥಿತಿಗೆ, ಆ ರೀತಿಯಾದ ಒಂದು ಮಟ್ಟಕ್ಕೆ ಹೋಗಲಿಕ್ಕೆ ಭಕ್ತಿ ನನಗೆ ದಾರಿಯನ್ನು ಮಾಡಿಕೊಡ್ತದೆ. ಭಕ್ತಿ ಆ ಉನ್ನತ ಸ್ಥಾನವನ್ನ ಏಳಲಿಕ್ಕೆ ಏಣಿ ಇದೆ. ಆ ಏಣಿಯನ್ನು ಹತ್ತಿ, ಆ ಭಕ್ತಿ ಎನ್ನುವಂತಹ ಏಣಿಯನ್ನು ಹತ್ತಿ ಜೀವ ಆ ಪರಮಸ್ಥಿತಿಯನ್ನ ಪಡೆಯೋದಿದೆ. ಹಾಗಾದ್ರೆ ಪರಮಸ್ಥಿತಿಯನ್ನ ಪಡೆಯಲಿಕ್ಕೆ ಭಕ್ತಿ ಸೋಪಾನ ಇದೆ. भक्ति के सीढ़ियों को चढ़कर जो व्यक्ति उस उत्कृष्ट मानसिक स्थिति को पहुंच जाता है तो उसका दुख अपने आप दूर हो जाता है, तन्निंद ताने ಅವನ ದುಃಖ ದೂರ ಆಗುತ್ತೆ. ಆದರೆ ನಾನು ಪ್ರಯತ್ನ ಪೂರ್ವಕವಾಗಿ ದುಃಖವನ್ನು ದೂರ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ, ಅದಕ್ಕೆ ನನ್ನ ದುಃಖ ಅಧಿಕವಾಗುತ್ತೆ. ದುಃಖ ದೂರ ಆಗೋದಿಲ್ಲ, ದುಃಖ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ನನ್ನ ಗಮನ ಎಲ್ಲ ದುಃಖದಲ್ಲಿದೆ, ಹಾಗಾದ್ರೆ ನನ್ನನ್ನ ದುಃಖ ಹಿಂಬಾಲಿಸ್ತಾ ಇದೆ. ಏನ್ ಹೇಳ್ತಾ ಇದ್ದಾರೆ? अपन ऐसा बोलते हैं उस बारे में मत विचार करो, ಆ ಬಗ್ಗೆ ನೀನು ವಿಚಾರ ಮಾಡಬೇಡ ಅಂತ ಹೇಳಿದ ತಕ್ಷಣ ನಾವೇನ್ ಮಾಡ್ತೇವೆ? फिर विचार किसका आता है? उसी वस्तु। फिर उसी वस्तु का विचार क्यों आता है? क्योंकि ज्ञान में कौन बैठा हुआ है? ज्ञान में वही वस्तु बैठी हुई है, तो विचार किसका आता है? विचार उसी वस्तु का आने वाला है। ऐसे आचार्य कहते हैं कि तेरे दिलो दिमाग में कौन बैठा हुआ है? दुखी दुख बैठे हुए, सुख तो बैठा ही नहीं। मिलने वाला क्या है? मिलने वाला दुखी है। ಯಾಕೆ? ನನ್ನ ವಿಚಾರದಲ್ಲಿ, ನನ್ನ ಜ್ಞಾನದಲ್ಲಿ ಯಾರಿದ್ದಾರೆ? ನನ್ನ ಜ್ಞಾನದಲ್ಲಿ ದುಃಖನೇ ತುಂಬಿದೆ. ನನಗೆ ಅಷ್ಟು ದುಃಖ ಇದೆ, ಇಷ್ಟು ದುಃಖ ಇದೆ, ನನಗೆ ಆ ವಸ್ತುಗಳಿಲ್ಲ, ಈ ವಸ್ತುಗಳಿಲ್ಲ, ಇತ್ಯಾದಿ ಇತ್ಯಾದಿ ವಸ್ತುಗಳ ಅಭಾವ. ನನ್ನ ಹತ್ರ ಆ ಸಂಪತ್ತಿ ಇಲ್ಲ, ಈ ಸಂಪತ್ತಿ ಇಲ್ಲ, ಪಕ್ಕದ ಮನೆಯವರ ಹತ್ರ ಇಷ್ಟೆಲ್ಲ ಇದೆ, ಇತ್ಯಾದಿ ಇತ್ಯಾದಿ ವಿಚಾರಗಳು ಅಂತರಂಗದಲ್ಲಿ ತುಂಬಿದೆ. ಹಾಗಾದ್ರೆ ಏನ್ ಸಿಗುತ್ತೆ ನನಗೆ? क्या मिलने वाला? जो विचार करेगा वही मिलने वाला। दिक्खी जहेव नाणु, ಯಾವ ರೀತಿ ದೃಷ್ಟಿ ಇದೆ ಆ ರೀತಿ ಜ್ಞಾನ ಇದೆ, ಯಾವ ರೀತಿ ಜ್ಞಾನ ಇದೆ ಆ ರೀತಿ ಅನುಭೂತಿ ಇದೆ. तो ನನಗೆ ಅನುಭವ ಹೆಂಗಾಗುತ್ತೆ? कि जैसी दृष्टि वैसा ज्ञान और जैसा ज्ञान वैसा अनुभव। तो अनुभव किस प्रकार से होने वाला है? यदि दृष्टि में दुख है तो ज्ञान में दुख है, और यदि ज्ञान में दुख है तो अनुभव में भी दुख ही दुख है। ಹಾಗಾದ್ರೆ ಅವನಿಗೆ ದುಃಖನೇ ದುಃಖ ಸಿಗೋದಿದೆ, ಅವನಿಗೆ ಸುಖ ಸಿಗೋದಿಲ್ಲ. ಯಾವ ಭಕ್ತನ ಅಂತರಂಗದಲ್ಲಿ ಅರ್ಹಂತ ಪರಮೇಶ್ವರಿಯ ಸುಖ ತುಂಬಿದೆ, ನಾವು ಇನ್ನೂ ನಿಶ್ಚಯ ಭಕ್ತಿ ಹೋಗೇ ಇಲ್ಲ, ನಾವು ವ್ಯವಹಾರ ಭಕ್ತಿಯನ್ನು ವಿಚಾರ ಮಾಡ್ತಾ ಇದ್ದೇವೆ. ವ್ಯವಹಾರ ಭಕ್ತಿ ಹೆಂಗ ಆಗಬೇಕು? ಯಾವ ಭಕ್ತನ ಹೃದಯದಲ್ಲಿ ಆ ಅರ್ಹಂತ ಪರಮೇಶ್ವರಿಯ ಗುಣಗಳು, ಅರ್ಹಂತ ಪರಮೇಶ್ವರಿಯ ಸುಖ, ಅರ್ಹಂತ ಪರಮೇಶ್ವರಿಯ ಜ್ಞಾನ, ಅನಂತ ಸುಖಗಳು ತುಂಬಿದೆ, ಅಂತಹ ವ್ಯಕ್ತಿಗೆ ಸಹಜವಾಗಿ ಸಾಂಸಾರಿಕ ದುಃಖಗಳು ದೂರ ಆಗುತ್ತೆ. ಸಹಜವಾಗಿ ದೂರ ಆಗುತ್ತೆ. ಯಾಕಂದ್ರೆ ಅವನ ಪರಿಣಾಮಗಳು ವಿಶುದ್ಧವಾಗುತ್ತೆ. ಎಷ್ಟು ವಿಶುದ್ಧವಾಗುತ್ತೆ ಅಂತ ಹೇಳಿದ್ರೆ ಅವನೆಲ್ಲ ಪಾಪ ಪರಿಣಾಮಗಳು ಪುಣ್ಯರೂಪವಾಗಿ ಪರಿಣಮಿಸ್ತವೆ, ಅವನೆಲ್ಲ ಪಾಪೋದಯ ಪುಣ್ಯರೂಪವಾಗಿ ಪರಿಣಮಿಸುತ್ತೆ. ಹಾಗಾಗಿ ಅವನ ದುಃಖ दूर आಗುತ್ತೆ. मतलब
जो पाप कर्म का उदय था वो पुण्य रूप में परिणमित हो जाता है। तो पाप का उदय आने वाला था वो पुण्य रूप में उदय आता है। तो पुण्य रूप में उदय आने में क्या होता है, उसके सारे दुख दूर हो जाते हैं। लेकिन कब? यदि वो अनंत परमेष्टि के गुणों का चिंतन करे तब। ಅನಂತ ಪರಮೇಶ್ವರಿಯ ಗುಣಗಳನ್ನೇ ಅವನು ವಿಚಾರ ಮಾಡಲಿಲ್ಲ, ಅವುಗಳನ್ನೇ ಅವನು ಸ್ಮರಿಸಲಿಲ್ಲ ಅಂದ್ರೆ ಅವನ ಯಾವ ದುಃಖಗಳು दूर ಆಗೋದಿಲ್ಲ, उल्टा पाप ही बनने वाला है। तो क्या करना आपसे कि ದೃಢ ನಿರ್ಣಯ ಮಾಡೋದಿದೆ, ಅನಂತ ಪರಮೇಶ್ವರಿ ವೀತರಾಗತೆಯನ್ನ ಹೊಂದಿದ್ದಾರೆ, ಅನಂತ ಪರಮೇಶ್ವರಿ ಪರಮವೀತರಾಗಿದ್ದಾರೆ। ಮೋಹ ರಾಗ ದ್ವೇಷದ ಅಂಶ ಮಾತ್ರ ಅನಂತ ಪರಮೇಶ್ವರಿಯಲ್ಲಿ ಇಲ್ಲ। ಆದರೆ ಸಹಜ ನಿಮಿತ್ತ ನೈಮಿತ್ತಿಕ ಸಂಬಂಧದಿಂದ ಯಾರು ಅನಂತ ಪರಮೇಶ್ವರಿಯನ್ನು ಸ್ತುತಿಸ್ತಾರೆ ಅವನ ದುಃಖ ದೂರ ಆಗುತ್ತೆ ಅನ್ನೋದನ್ನ ನಾನು ನಿರ್ಣಯ ಮಾಡೋದು। ಯಾವ ವ್ಯಕ್ತಿ ಸಹಜವಾಗಿ ಅನಂತ ಪರಮೇಶ್ವರಿಯನ್ನ ಸ್ತುತಿ ಮಾಡ್ತಾನೆ ಅವನ ದುಃಖ ಸಹಜವಾಗಿ ದೂರ ಆಗುತ್ತೆ। ಅದಕ್ಕೆ ಹೆಚ್ಚುವರಿ ಪ್ರಯತ್ನವನ್ನ ಅವನು ಮಾಡೋದು ಬೇಕಾಗಿಲ್ಲ। एक्स्ट्रा कोई प्रयत्न उसको करना नहीं पड़ेगा, वो संसार में भी सुखी हो जाएगा और परंपरा से मोक्ष की प्राप्ति तो उसको होने ही वाली। इस प्रकार से भक्ति का स्वरूप है। इस भक्ति के स्वरूप को जो नहीं समझकर सिर्फ भक्ति का अभिनय करता है, सिर्फ भक्ति का पाठ करता है, सिर्फ पूजा की इस थाली से उस थाली में द्रव्य का हस्तांतरण करता है, उस क्रिया से उसको कोई लाभ नहीं होने वाला। ऐसी स्तुति से, ऐसे स्तोत्र के पाठ से उसको कोई लाभ नहीं होने वाला। चाहे भक्तांबर का पाठ हो, चाहे तत्वार्थ सूत्र का पाठ हो, ಉಪವಾಸದ ಫಲ ಯಾವಾಗ ಆ ವಿಷಯ ವಸ್ತು ಅವನ ಅಂತರಂಗದಲ್ಲಿ ಸ್ಥಿತ ಆಗಲ್ಲ ಅಲ್ಲಿವರೆಗೆ ಅವನಿಗೆ ಯಾವ ರೀತಿಯಾದ ಲಾಭ ಸಿಗೋದಿಲ್ಲ। ವಿಚಾರ ಮಾಡೋದು ನಾವು ಪುನಃ ಇವತ್ತು ಭಕ್ತಿಯ ಸ್ವರೂಪದ ಬಗ್ಗೆನೇ ವಿಚಾರ ಮಾಡೋದಿದೆ। ಸಂಸಾರದಲ್ಲಿ ಒಬ್ಬ ಕಳ್ಳ ಇದ್ದಾನೆ, ಕಳ್ಳನಿಗೆ ಏನ್ ಮಾಡ್ತಾರೆ ಪೊಲೀಸರು? ಜೈಲಿಗೆ ಹಾಕ್ತಾರೆ। ಕಳ್ಳನಿಗೆ ಸಹಾಯ ಮಾಡಿದವನಿಗೆ ಏನ್ ಮಾಡ್ತಾರೆ? ಅವಾರ್ಡ್ ಕೊಡ್ತಾರೆ। ಸಹಾಯ ಮಾಡಿದವನಿಗೆ ಏನ್ ಮಾಡ್ತಾರೆ? ಅವನನ್ನು ಜೈಲಿಗೆ ಹಾಕ್ತಾರೆ। ಅವನನ್ನೇ ಜೈಲಿಗೆ ಹಾಕ್ತಾ ಇದ್ದಾರೆ। उसने तो चोरी नहीं की, चोर ने चोरी की है, उसने तो सिर्फ मदद की है, तो उसको जेल क्यों हो रहा है? ಅವನಿಗೆ ಜೈಲಿಗೆ ಹಾಕುತ್ತೆ। ಯಾಕಂದ್ರೆ ಕಳ್ಳ ಎಷ್ಟು ಅದರಲ್ಲಿ ಸಹಭಾಗಿತ್ವವನ್ನು ಹೊಂದಿದ್ದಾನೆ ಅಷ್ಟೇ ಸಹಭಾಗಿತ್ವವನ್ನ ಅನುಮೋದನೆ ಮಾಡಿದವನು ಹೊಂದಿದ್ದಾನೆ। ಸಂಸಾರದಲ್ಲಿ ಇದೆಯೋ ಇಲ್ವೋ? ಏನ್ ಹೇಳ್ತಾ ಇದ್ದಾರೆ? ಅವನು ಎಷ್ಟು ಸಹಭಾಗಿಯಾಗಿದ್ದಾನೆ ಅಷ್ಟೇ ಸಹಭಾಗಿ ಅನುಮೋದನೆ ಮಾಡಿದವನು ಆಗಿದ್ದಾನೆ। तो ಪ್ರತ್ಯಕ್ಷ ರೂಪದಿಂದ ನಾನು ಹಿಂಸೆಯನ್ನ ಮಾಡುತ್ತನೋ ಪಾಪವನ್ನ ಮಾಡುತ್ತನೋ ಅನುಮೋದನಾ ಪೂರ್ವಕವಾಗಿ ಪಾಪವನ್ನ ಮಾಡೋದಕ್ಕೂ ಎರಡು ಸಮಾನ ಇದೆ। ನಮಗೆ ಇದು ಅರ್ಥ ಆಗುತ್ತೇನೋ? अनुमोदना में तो पाप तो लगता है, थोड़ा कम लगता होगा, तो कम नहीं लगता। ಎಷ್ಟು ಅನುಮೋದನೆ ಆ ಪಾಪದ ಸಾಕ್ಷಾತ್ ಪಾಪದಿದೆ ಅಷ್ಟೇ ಅನುಮೋದನೆ ಪರೋಕ್ಷ ಪಾಪದ್ದು ಇದೆ। ಏನ್ ಹೇಳ್ತಾ ಇದ್ದಾರೆ? ಪ್ರತ್ಯಕ್ಷ ಶರೀರದಿಂದ ಎಷ್ಟು ಪಾಪದ ಬಂಧ ಆಗುತ್ತೆ, ನಮಗೇನು ಅನ್ಸುತ್ತೆ ನಾನು ಪಾಪ ಮಾಡಿದೆ ಅಂತ ಶರೀರದಿಂದ, ಪರೋಕ್ಷವಾಗಿ ಅಂತರಂಗ ಅಭಿಪ್ರಾಯದಲ್ಲಿ ಯಾವ ಪಾಪದ ಬಂಧ ಆಗ್ತಾ ಇದೆ ಅದು ಕೂಡ ಅಷ್ಟೇ ಪ್ರಮಾಣದಲ್ಲಿ ಆಗುತ್ತೆ। ಅದರಲ್ಲಿ ವ್ಯತ್ಯಾಸ ಇಲ್ಲ, ಅಷ್ಟೇ ಪ್ರಮಾಣದಲ್ಲಿ ಆಗುತ್ತೆ। ಹಾಗಾದ್ರೆ ಸ್ತುತಿ ಮಾಡತಕ್ಕಂತಹ ಸಂದರ್ಭದಲ್ಲಿ ಒಂದು ವೇಳೆ ಭೋಗ ಸಾಮಗ್ರಿಗಳ ಆಸೆ ಇದ್ರೆ ಅವನಿಗೆ ಅಷ್ಟೇ ಪಾಪದ ಬಂಧ ಆಗುತ್ತಾ ಇದೆ। ನಿರ್ಣಯ ಆಗಬೇಕಿದೆ ನಮಗೆ। चाहे वो अनंत परमेश्वर के सामने बैठा हुआ हो, चाहे वो दर्शन करते दिखाई देता हो, चाहे वो पूजन करते दिखाई देता हो, चाहे वो स्तुति का पाठ करते दिखाई देता हो, लेकिन
उतना ही पाप का बंध होता है। जो ध्यान से सुनना, ಇದನ್ನ ನಾವು ವಿಚಾರ ಮಾಡೋದಿದೆ, ನಿರ್ಣಯ ಮಾಡೋದಿದೆ। एक व्यक्ति मंदिर से बाहर है, ಜಿನ ಬಸದಿಯಿಂದ ಹೊರಗಡೆ ಇದ್ದಾನೆ, ಇನ್ನೊಬ್ಬ ಜಿನ ಬಸದಿಯಲ್ಲಿದ್ದಾನೆ। ಆದರೆ ಜಿನ ಬಸದಿಯಲ್ಲಿ ಇರೋನು ಕೂಡ ಜಿನೇಂದ್ರರ ಆರಾಧನೆ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದ್ದಾನೆ, ಆದರೆ ಅಂತರಂಗದಲ್ಲಿ ಭೋಗ ಸಾಮಗ್ರಿಗಳು ತುಂಬಿಕೊಂಡಿದೆ। ಹಾಗಾದ್ರೆ ಬಸದಿಯ ಹೊರಗಡೆ ಇರೋನಿಗೂ ಇಲ್ಲಿ ಇರೋನಿಗೂ ಏನೋ ವ್ಯತ್ಯಾಸ है। दोनों में कोई फर्क नहीं है। ये सिर्फ भक्ति करते हुए दिखाई दे रहा है, और जो मंदिर से बाहर है वो भक्ति करते हुए दिखाई नहीं दे रहा, इतना ही व्यत्यास है। बाकी दोनों में कोई फर्क नहीं है। दोनों को अपने भोग सामग्री की अभिलाषा रूप पाप का बंध हो ही रहा, ಪಾಪದ ಬಂಧ ಆಗುತ್ತಾನೆ ಇದೆ। ಆ ವಿಷಯ ಸಾಮಗ್ರಿಗಳ ಅಭಿಲಾಷೆಯ ರೂಪವಾದ ಯಾವ ಪಾಪ ಬಂಧ ಇದೆ ಅದು ಇಬ್ಬರಿಗೂ ಆಗುತ್ತಾ ಇದೆ। ಅಥವಾ ಇನ್ನು ನಾವು ವಿರುದ್ಧವಾಗಿ ಯೋಚನೆ ಮಾಡಿದ್ರೆ, ಬಸದಿಯ ಹೊರಗಿದ್ದು ಕೂಡ ಅವನ ಅಂತರಂಗದಲ್ಲಿ ಅರಹಂತ ಪರಮೇಶ್ವರಿ ವಿರಾಜಮಾನ ಇದ್ದಿದ್ರೆ, ಅವನ ಅಂತರಂಗದಲ್ಲಿ ಅರಹಂತರ ಗುಣಗಳು ವಿರಾಜಮಾನ ಇದ್ದಿದ್ರೆ ಅವನಿಗೆ ಪುಣ್ಯ ಬಂದಾಗುತ್ತೆ, ಬಸದಲ್ಲಿ ಇರೋನಿಗೆ ಪಾಪ ಬಂದಾಗುತ್ತೆ। अब ऐसा नहीं समझना कि मंदिर आने से पाप का भंग होता है। ಬಸದಿಗೆ ಬರೋದ್ರಿಂದ ಪಾಪ ಬಂಧ ಆಗೋದಿಲ್ಲ। ಆದರೆ ಬಸದಿಯನ್ನು ನಾವು ಹೆಂಗೆ ಪ್ರವೇಶ ಮಾಡ್ತೇವೆ? निस्सही निस्सही निस्सही, तो निस्सही रूप में प्रवेश करना ना, ಹೆಂಗ್ ಮಾಡೋದಿದೆ? ಎಲ್ಲಾ ಸಾಂಸಾರಿಕ ಅಭಿಲಾಷೆಯನ್ನ ಬಿಟ್ಟು ನಾನು ಪ್ರವೇಶ ಮಾಡ್ತಾ ಇದ್ದೇನೆ। सो स्तुति कैसे करना? स्तुति ऐसे ही करना कि सारे संसार के अभिलाषाओं से मेरे ज्ञान को रिक्त करके, रहित करके ಸ್ತುತಿ का पाठ कर। ಸ್ತೋತ್ರವನ್ನು ಹೇಗೆ ಪಾಠ ಮಾಡೋದು? ಎಲ್ಲಾ ರೀತಿಯಾದ ಅಭಿಲಾಷೆಗಳು, ಯಾವ್ಯಾವ ರೀತಿಯಾದ ಅಭಿಲಾಷೆ ಇದೆ, ಎಲ್ಲಾ ರೀತಿಯಾದ ಅಭಿಲಾಷೆಯನ್ನ ಬಿಟ್ಟು ಆ ನಂತರ ಸ್ತುತಿಯನ್ನ ಪಾಠ ಮಾಡಿದ್ರೆ ಆಗ ಅವನಿಗೆ ವ್ಯವಹಾರ ಭಕ್ತಿ ಆಗುತ್ತೆ। ಆಗ ಅವನಿಗೆ ವ್ಯವಹಾರ ಭಕ್ತಿ ಆಗುತ್ತೆ। ಗುಣೇಶು ಅನುರಾಗ ಭಕ್ತಿ, ನಿಶ್ಚಯ ಭಕ್ತಿ, ನಿಶ್ಚಯ ಭಕ್ತಿ ನಾವು ಇನ್ನೂ ಹೋಗಿಲ್ಲ। ವ್ಯವಹಾರ ಭಕ್ತಿಯನ್ನ ಮಾಡೋದಾದ್ರೂ ನಾವು ಕಲಿಬೇಕಲ್ಲ, ಆಗ ನಿಶ್ಚಯ ಭಕ್ತಿಯನ್ನ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ। ವ್ಯವಹಾರ ಭಕ್ತಿಯನ್ನೇ ಮಾಡ್ತಾ ಇಲ್ಲ, ನಮಗೆ ಆ ಗುಣಗಳಲ್ಲಿ ಅನುರಾಗ ಬರಲಿಲ್ಲ ಅಂದ್ರೆ ನನ್ನ ಆತ್ಮಗುಣಗಳಲ್ಲಿ ಅನುರಾಗ ಬರೋದು ಸಾಧ್ಯ ಇದೆಯೇನು? ಜಗಮೇ ಶರಣ ದೋಯ್, ಪ್ರಪಂಚದಲ್ಲಿ ಎರಡು ಶರಣಗಳಿದೆ, ಪಂಚಪರಮೇಷ್ಠಿ और ನನ್ನ ಆತ್ಮ। ಹಾಗಾದ್ರೆ ಆತ್ಮನ ಶರಣಕ್ಕೆ ಬರಬೇಕಾದ್ರೆ ಮೊದಲು ಜೀವಕ್ಕೆ ಅರಹಂತ ಪರಮೇಷ್ಠಿಯ ಶರಣಕ್ಕೆ ಹೋಗಬೇಕಾಗುತ್ತೆ। ಅರಹಂತ ಪರಮೇಷ್ಠಿಯ ಗುಣಗಳಲ್ಲಿ ಅನುರಾಗ ಬರಬೇಕಾಗುತ್ತೆ, ಅರಹಂತ ಪರಮೇಷ್ಠಿಯ ಗುಣಗಳ ಮಹಿಮೆ ಬರಬೇಕಾಗುತ್ತೆ, ಅರಹಂತ ಪರಮೇಷ್ಠಿಯ ಗುಣಗಳಲ್ಲಿ ಮಹಾನತೆಯ ಅನುಭೂತಿ ಆಗಬೇಕಾಗುತ್ತೆ। ಅನುಭೂತಿ ಆಗ್ತಾ ಇದೆಯೇನು? ಅರಹಂತ ಪರಮೇಷ್ಠಿಯ ಗುಣಗಳಲ್ಲಿ ನನಗೆ ಓ ಇಂತಹ ಮಹಾನತೆ ಎಲ್ಲೂ ಇಲ್ಲ ಅನ್ನತಕ್ಕಂತಹ ಭಾವನೆ ಬರ್ತಾ ಇದೆಯೇನು? ऐसे कभी अनुभव में आया कि भाई परमात्मा तीन लोक में ऐसा कोई व्यक्ति ही नहीं, तीन लोक में ऐसी कोई वस्तु नहीं जैसे अरहंत परमेष्ठी है, तो कितने महान होंगे? आ महानತೆಯ ಅನುಭೂತಿ ನನಗಾಯ್ತೇನೋ? ಹಾಗಾದ್ರೆ ಅರಹಂತ ಪರಮೇಷ್ಠಿಯ ಮಹಾನತೆಯ ಅನುಭೂತಿ ಆಗಲಿಲ್ಲ ಅಂದ್ರೆ ನನಗೆ ನನ್ನ ಮಹಾನತೆಯ ಅನುಭೂತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ। ನನ್ನ ಸ್ವರೂಪದ ಅನುಭೂತಿಯ ಕಡೆಗೆ ನಾನು ಹೋಗ್ಬೇಕಾದ್ರೆ, ನಿಷ್ಠೆಯ ಭಕ್ತಿ ಕಡೆಗೆ ಹೋಗ್ಬೇಕಾದ್ರೆ ಮೊದಲು ಪಂಚಪರಮೇಷ್ಠಿಯ ಗುಣಗಳಲ್ಲಿ ಅನುರಾಗ ಬರಬೇಕಾಗುತ್ತೆ। ಸಿದ್ಧ ಪರಮೇಷ್ಠಿ ಅನಂತ ದರ್ಶನ, ಅನಂತ ಸುಖ, ಅವ್ಯಾಪಾದತ್ವ, ಅಗುರ್ಲಘತ್ವ, ಸೂಕ್ಷ್ಮತ್ವ, ಈ ಗುಣಗಳು ನನಗೆ ಅರ್ಥ ಆಗ್ತಾ ಇದೆಯೇನೋ? ಈ ಗುಣಗಳ ಮಹಾನತೆ ನನಗೆ ಬರ್ತಾ ಇದೆಯೇನೋ? ಈ ಗುಣಗಳಲ್ಲಿ ಯಾವಾಗ ನನಗೆ ಮಹಾನತೆಯ ಅನುಭೂತಿ ಆಗುತ್ತೆ ಆಗ ನಾನು ನನ್ನ ಅನುಭೂತಿ
ಇಲ್ಲಾಂದ್ರೆ ಈ ಅನುಭೂತಿ ಇಲ್ಲದೇನೆ ವ್ಯರ್ಥವಾಗಿ ನಾನು ಭಗವಾನ್ ಆತ್ಮ ಇದ್ದೇನೆ ಅಂತಂದ್ರೆ ನನಗೆ ನನ್ನ ಅನುಭೂತಿ ಆಗೋದಿಲ್ಲ. मुझे मेरी अनुभूति तभी हो सकती है जब मुझे पंच परमेष्ठी के गुणों में अनुराग हो, पंच परमेष्ठी के गुणों की महिमा हो, तब तक नहीं. स्वयंभू ಸ್ತೋತ್ರದಲ್ಲಿ ಮಲ್ಲಿನಾಥ ಜನರ ಸ್ತುತಿ ಮಾಡುವಾಗ ಏನ್ ಹೇಳ್ತಾರೆ ಸಮಂತಭದ್ರ ಸ್ವಾಮಿ, ಎಲ್ಲಾ ಪ್ರಪಂಚದ ಸಂಪತ್ತಿಗಳು, ಎಲ್ಲಾ ಪ್ರಪಂಚದ ವೈಭವಗಳು ಎಲ್ಲವನ್ನೂ ನಿಮ್ಮ ಮುಂದೆ ತಂದಿದ್ರು ಕೂಡ ನಿಮ್ಮ ಸುಖಕ್ಕೆ ಅದು ಸಮಾನ ಆಗೋದಿಲ್ಲ. ನಿಮ್ಮ ಸುಖಕ್ಕೆ ಅದು ಸಮಾನ ಆಗೋದಿಲ್ಲ. ಯಾವ ಸಂಪತ್ತಿ? ಇಡೀ ಪ್ರಪಂಚದ ಸಂಪತ್ತಿ. ಪ್ರಪಂಚದಲ್ಲಿ ಏನೇನಿದೆ? ನನ್ನ ಹತ್ರ ಎಷ್ಟು ಸಂಪತ್ತಿ ಇದೆ? ಹಾಗಾದ್ರೆ ನನ್ನ ಸಂಪತ್ತಿಯಲ್ಲಿ ನಾನು ಅಹಂಕಾರ ಮಾಡ್ತಾ ಇದ್ದೇನೆ. ಸಮಂತಭದ್ರ ಸ್ವಾಮಿ ಹೇಳ್ತಾರೆ, ಪ್ರಪಂಚದ ಎಲ್ಲ ಸಂಪತ್ತಿಯನ್ನ ತಂದು ನಿಮ್ಮ ಮುಂದೆ ಇಟ್ಟರು ಕೂಡ ಆ ನಿಮ್ಮ ಸುಖಕ್ಕೆ, ನಿಮ್ಮ ಒಂದು ಕ್ಷಣದ ಸುಖಕ್ಕೆ ಅದು ಸಮಾನ. ಆಚಾರ್ಯ ಸಮಂತಭದ್ರ ಸ್ವಾಮಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ ನನ್ನ ಸಂಪತ್ತಿಯನ್ನ ಅನಂತ ಪರಮೇಶ್ವರಿಗೆ ಅರ್ಪಣೆ ಮಾಡೋದು? किस संपत्ति को अनंत परमेष्ठी के अर्पण करना है? ಯಾವ ಸಂಪತ್ತಿನ ಅರ್ಪಣೆ ಮಾಡೋದಿದೆ ಅನಂತ ಪರಮೇಶ್ವರಿಗೆ? ಅನಂತ ಪರಮೇಶ್ವರಿಗೆ ಏನು ಅರ್ಪಣೆ ಮಾಡೋದಿಲ್ಲ. ಅದು ಸಾಕ್ಷಾತ್ ಸುಖಿ है. ಆ ಎಲ್ಲ ಸುಖವನ್ನ ನೋಡಿ ನನ್ನ ಯಾವ ಸಂಪತ್ತಿ ಇದೆ ಅದು ತುಚ್ಛ ಇದೆ ಅಂತ ಅನ್ಕೊಂಡು ನಾನು ಸಹಜವಾಗಿ ಬಿಟ್ಟುಬಿಡ್ತೇನೆ. ಏನ್ ಹೇಳ್ತಿದ್ದಾರೆ? ಅನಂತ ಪರಮೇಶ್ವರಿಯ ಸುಖವನ್ನ ನೋಡಿ, ಆ ಅಲೌಕಿಕ ಸುಖವನ್ನ ನೋಡಿ, ಶಾಶ್ವತ ಸುಖವನ್ನ ನೋಡಿ ಈ ಜೀವಕ್ಕೆ ಅವನ ಸಾಂಸಾರಿಕ ಸಂಪತ್ತಿ ಅತ್ಯಂತ ತುಚ್ಛ ಇದೆ, ಇದರಲ್ಲಿ ಯಾವ ಸುಖವೂ ಇಲ್ಲ ಅಂತ ಹೇಳಿ ಸಹಜವಾಗಿ ಆ ಕಡೆಗೆ ಅವನು ತನ್ನ ಮುಖವನ್ನು ತಿರ್ಸಿಬಿಡ್ತಾನೆ. ಆ ಕಡೆಗೆ ಅವನು ನೋಡೋದಿಲ್ಲ. उस तरफ देखता भी नहीं. क्यों? क्योंकि जब वो भक्ति करता है तो उस समय उसको अनंत परमेश्वरी के गुणों का अनुराग है, तो संपत्ति तो उसको दिखती ही नहीं. ಅವನಿಗೆ ಇದ್ಯಾವುದು ಸಾಮಗ್ರಿಗಳು ಕಾಣಿಸೋದೇ ಇಲ್ಲ. ಆಗ ಈ ರೀತಿಯಾದ ಭಕ್ತಿಯನ್ನ ಮಾಡ್ತಾ ಮಾಡ್ತಾ, ಈ ರೀತಿಯಾದ ಪೂಜೆಯನ್ನ, ಭಕ್ತಿಯನ್ನ, ಅನುರಾಗವನ್ನ ಮಾಡ್ತಾ ಮಾಡ್ತಾ ಒಂದು ದಿನ ಇದೇ ರೀತಿಯಾದ ಗುಣಗಳನ್ನ ತನ್ನಲ್ಲಿಯೂ ತಾನು ನೋಡ್ತಾನೆ. ಜೋ ಜಾಣದಿ ಅರಹಂತಂ ದೌವಂತ ಗುಣಂತ ಪಜ್ಜಯತ್ತೇಹಿಂ ಸೋ ಜಾಣದಿ ಅಪ್ಪಾಣಂ. ಸೋ ಜಾಣದಿ ಅಪ್ಪಾಣಂ, ಅವನು ಆತ್ಮನನ್ನ ತಿಳಿತಾನೆ. ಯಾರು ಅರಹಂತ ಪರಮೇಶ್ವರಿಯನ್ನ ತಿಳಿತಾನೆ ಅವನು ಆತ್ಮನನ್ನ ತಿಳಿತಾನೆ. ಈ ಭಕ್ತಿಗೆ ವಿಧಿ ಇದೆ. ಇದು ಭಕ್ತಿಯ ವಿಧಿ ಇದೆ. ವ್ಯವಹಾರ ಭಕ್ತಿಯಿಂದ ನಿಶ್ಚಯ ಭಕ್ತಿಗೆ ಹೋಗುವಂತಹ ಒಂದು ದಾರಿ ಇದೆ. ಯಾರು ಆ ಅನಂತ ಪರಮೇಶ್ವರಿಯ ದ್ರವ್ಯವನ್ನ, ಹಿಂಗಿದೆ ದ್ರವ್ಯ ಅತ್ಯಂತ ಶುದ್ಧ ಇದೆ, ಯಾವ ರೀತಿಯಾದ ಗುಣಗಳಿವೆ, ಅತ್ಯಂತ ಶುದ್ಧ 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 ರೀತಿಯಾದ ಪರಿಣಮಿಸ್ತಕ್ಕಂತಹ ಗುಣಗಳಿದೆ. ಆ ದ್ರವ್ಯವನ್ನ, ಆ ಗುಣಗಳನ್ನ, ಆ ಪರ್ಯಾಯವನ್ನ ಯಾವ ವ್ಯಕ್ತಿ ನೋಡ್ತಾನೆ, ಆ ದ್ರವ್ಯಗಳ ಪರ್ಯಾಯವನ್ನ ಯಾರು ತನ್ನ ಜ್ಞಾನದಲ್ಲಿ ಸ್ಥಾಪನೆ ಮಾಡ್ತಾನೆ, ತನ್ನ ಚಿತ್ತದಲ್ಲಿ ಸ್ಥಾಪನೆ ಮಾಡ್ತಾನೆ, ಆಗ ಪರಂಪರೆಯಿಂದ ಒಂದು ದಿನ ಅಹೋ ಈ ಅನಂತ ಪರಮೇಶ್ವರಿ ಕೂಡ ನನ್ನ ತರ ಶ್ರಾವಕ ಆಗಿದ್ರು, ಈ ಅನಂತ ಪರಮೇಶ್ವರಿ ಕೂಡ ನನ್ನ ತರ ಸಂಸಾರಿ ಜೀವ ಆಗಿದ್ರು, ಅವರು ಕೂಡ ನನ್ನಂತೆಯೇ ತನ್ನ ಗುಣಗಳನ್ನ ತಾನು ಧ್ಯಾನ ಮಾಡಿ ಅನಂತ ಪರಮೇಶ್ವರಿ ಆಗೋದು, ತೀರ್ಥಂಕರ ಪರಮಾತ್ಮ ಆಗೋದ್ರು. ಹಾಗಾದ್ರೆ ಈ ಅನಂತ ಪರಮೇಶ್ವರಿ ಇರ್ತಕ್ಕಂತಹ ಇದೇ ರೀತಿಯಾದ ಗುಣಗಳು ನನ್ನಲ್ಲೂ ಇದೆ. ಅಂತಹ ಗುಣಗಳನ್ನ ತನ್ನಲ್ಲೂ ನೋಡ್ತಾನೆ. ಎಂತಹ ಗುಣಗಳನ್ನ? ಅನಂತ ಪರಮೇಶ್ವರಿಯಲ್ಲಿ ಪ್ರತ್ಯಕ್ಷವಾಗಿ ಯಾವ ಗುಣಗಳು ಕಾಣಿಸ್ತಾ ಇದೆ ಆ ಗುಣಗಳಲ್ಲಿ, ತನ್ನ ಗುಣಗಳಲ್ಲಿ ಏಕತ್ವವನ್ನ ಸ್ಥಾಪನೆ ಮಾಡ್ತಾನೆ. ಏಕತ್ವವನ್ನ ಸ್ಥಾಪನೆ ಮಾಡ್ತಾನೆ ಅಂದ್ರೆ ಅವನು ಅನಂತ ಪರಮೇಶ್ವರಿಯನ್ನ, ಅನಂತ ಪರಮೇಶ್ವರಿಯ ಗುಣಗಳನ್ನ ಹಾಗೂ ತನ್ನನ್ನ ಎಲ್ಲವನ್ನ ಮರೆತು ಬಿಡ್ತಾನೆ. ಏಕತ್ವ ಸ್ಥಾಪನೆ ಮಾಡ್ತಾನೆ. ತನ್ನ ಜ್ಞಾನದಲ್ಲಿ
ಅರ್ಹಂತ ಪರಮೇಷ್ಠಿಯ ಗುಣಗಳನ್ನ ಹಾಗೂ ತನ್ನ ಗುಣಗಳನ್ನ ಒಂದೇ ರೀತಿಯಾಗಿ ಸಮಾನ ರೀತಿಯಾಗಿ ಅನುಭವಿಸಿದಾಗ ಆಗ ನಿಶ್ಚಯ ಭಕ್ತಿ ಆಗುತ್ತೆ. ತನ್ಮೂಲಕ ಮೋಕ್ಷ ಪ್ರಾಪ್ತಿ ಕೂಡ ಪರಂಪರೆಯಿಂದ ಅವನಿಗೆ ಆಗುತ್ತೆ. ಈ ರೀತಿಯಾಗಿ ಭಕ್ತಿಯ ವಾಸ್ತವಿಕವಾದ ಸ್ವರೂಪ ಇದೆ. ಈ ಸ್ವರೂಪವನ್ನ ತಿಳಿಯುವ ಮೂಲಕ ಭಕ್ತಾಮರದ ವಿಚಾರವನ್ನ, ಭಕ್ತಾಮರದ ಸ್ವಾಧ್ಯಾಯವನ್ನ ನಾವು ಮಾಡಿದ್ದೇ ಆದರೆ, ಭಕ್ತಾಮರದ ಪಾಠವನ್ನ ಮಾಡಿದ್ದೇ ಆದರೆ, ಆ ಭಕ್ತಾಮರದ ಪಾಠದಿಂದ ನನಗೆ ಅಲೌಕಿಕವಾದ ವಿಲಕ್ಷಣವಾದ ಲಾಭ ನನಗೆ ದೊರೆಯುತ್ತೆ. ಹಾಗೂ ಬೋನಸ್ ರೀತಿಯಾಗಿ ಸಾಂಸಾರಿಕ ದುಃಖಗಳು ಕೂಡ ನಷ್ಟವಾಗುತ್ತೆ. ಹಾಗಾಗಿ ಆ ಸ್ವರೂಪವನ್ನು ತಿಳಿದು ಮುಂದೆ ನಾವು ಭಕ್ತಾಮರದ ಮುಂದಿನ ಚರ್ಚೆಯನ್ನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿ. ಜ್ಞಾನದಲ್ಲಿ